ಹಾಯ್ ಹಲೋ ಎವ್ರಿವನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೋಡಿ, ಎಸ್ ಎಸ್ ಸಿಯಿಂದ ಮತ್ತೊಂದು ನೋಟಿಫಿಕೇಷನ್ ಆಗಿದೆ. ಎಸ್ ಎಸ್ ಸಿ ಕಂಬೈನ್ಡ್ ಗ್ರ್ಯಾಜುಯೇಟ್ ಲೆವೆಲ್ ಎಕ್ಸಾಮಿನೇಷನ್ 2026 ರಿಲೀಸ್ ಆಗಿದೆ. ಅಂದರೆ ನೀವು ಸಿ ಜಿ ಎಲ್ ರಿಲೀಸ್ ಆಗಿದೆ. ಈ ಒಂದು ಹುದ್ದೆಗೆ ಮೊಬೈಲ್ ಮೂಲಕ ಯಾವ ರೀತಿಯಾಗಿ ಅರ್ಜಿಯನ್ನು ಸಲ್ಲಿಸೋದಂತ ಈ ಒಂದು ವಿಡಿಯೋದಲ್ಲಿ ಮಾಹಿತಿ ಕೊಡ್ತಾ ಇದ್ದೀನಿ. ಸೊ ಅದಕ್ಕೂ ಮುಂಚೆ ನಮ್ಮ ಯೂಟ್ಯೂಬ್ ಚಾನಲ್ನ ಯಾರು ಸಬ್ಸ್ಕ್ರೈಬನ್ನು ಮಾಡ್ಕೊಂಡಿಲ್ಲ ನೋಡಿ, ಆದಷ್ಟು ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಮತ್ತು ಟೆಲಿಗ್ರಾಮ್ ಗ್ರೂಪ್ ಯಾರು ಜಾಯ್ನ್ ಆಗಿಲ್ಲ ನೋಡಿ, ಅಲ್ಲಿ ಜಾಯ್ನ್ ಆಗಿ ಕ್ವಿಕ್ಕಾದ ಇನ್ಫಾರ್ಮೇಷನ್ಸ್ ಅಲ್ಲಿ ಸಿಗುತ್ತೆ. ಬನ್ನಿ, ಎಸ್ ಎಸ್ ಸಿಯಿಂದ ಸಿ ಜಿ ಎಲ್ ನೋಟಿಫಿಕೇಷನ್ ಆಗಿದೆ. ನಿನ್ನೆ ನಿಮಗೆ ಇದು ನೋಟಿಫಿಕೇಷನ್ ಆಗಿದೆ. ಈಗಾಗಲೇ 21ನೇ ತಾರೀಕಿಂದ ಇದು ಸ್ಟಾರ್ಟ್ ಆಗಿ ನಿಮಗೆ ಕೊನೆಯ ದಿನಾಂಕವನ್ನು 22/6/2026 ಒಂದು ಎಕ್ಸಾಮಿನೇಷನ್ಸ್ ಅಪ್ಲಿಕೇಶನ್ ಡೇಟ್ ಇರುತ್ತೆ. ಇದು ಟೋಟಲ್ ಆಗಿ 12,000ಕ್ಕಿಂತ ಹೆಚ್ಚು ವೇಕೆನ್ಸಿಯನ್ನು ಕರೆಯಲಾಗಿದೆ. ಗ್ರೂಪ್ ಬಿ ಮತ್ತು ಗ್ರೂಪ್ ಸಿ ಹುದ್ದೆಗಳು ನಿಮಗೆ ಇಲ್ಲಿ ಕಂಡು ಬರುತ್ತೆ. ನಾನು ಇದನ್ನು ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಈ PDF ಕಳಿಸಿರ್ತೀನಿ. ನೀವು ಕ್ಲಿಯರಾಗಿ ನೋಡಿಕೊಂಡು ಯಾವ ಒಂದು ಹುದ್ದೆಗಳಿದ್ದಾವೆ ಅಂತ ಪ್ರತಿಯೊಂದು ಮಾಹಿತಿಯನ್ನು ತಿಳ್ಕೊಂಡು ಅಪ್ಲಿಕೇಶನ್ನ ಫಾರ್ಮ್ನ ಫಿಲಪ್ ಮಾಡಿ. ಈಗ ನಾನು ಡೈರೆಕ್ಟಾಗಿ ಯಾವ ರೀತಿಯಾಗಿ ಅಪ್ಲೈ ಮಾಡೋದಂತ ನೋಡ್ಕೋಣ. ಮೊದಲೇದಾಗಿ ನಾನು ಈ ಒಂದು ವೆಬ್ಸೈಟ್ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಅದರ ಮೇಲೆ ಕ್ಲಿಕ್ ಮಾಡ್ಕೊಂಡು ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿದ ತಕ್ಷಣ ನೆಕ್ಸ್ಟು ಒಂದು ಅಪ್ಲಿಕೇಶನ್ ಸ್ಟಾರ್ಟ್ ಮಾಡ್ಕೊಳ್ಳೋಣ. ನೋಡಿ, ಇಲ್ಲಿ ಮೊದಲೇದಾಗಿ ಲಾಗಿನ್ ರಿಜಿಸ್ಟರ್ ಅಂತ ಆಪ್ಷನ್ ಇರುತ್ತೆ. ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ತಕ್ಷಣ ನೆಕ್ಸ್ಟ್ ಈ ರೀತಿಯಾಗಿ ಪೇಜ್ ಓಪನ್ ಆಗುತ್ತೆ. ಈಗಾಗಲೇ ಎಸ್ ಎಸ್ ಸಿಯಿಂದ ನೀವು ಒನ್ ಟೈಮ್ ರಿಜಿಸ್ಟ್ರೇಷನ್ ಕಂಪ್ಲೀಟನ್ನು ಏನಾದರೂ ಮಾಡಿದರೆ ನಿಮ್ಮ ಒಂದು ರಿಜಿಸ್ಟ್ರೇಷನ್ ನಂಬರ್ ಅಂದರೆ ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ ಹಾಕಿ ಲಾಗಿನ್ ಮಾಡಿ ಅಪ್ಲೈಯನ್ನು ಮಾಡ್ಕೊಳ್ಳಿ. ಇಲ್ಲ, ನಾನು ಯಾವುದೇ ರೀತಿ ಎಸ್ ಎಸ್ ಸಿಯಿಂದ ರಿಜಿಸ್ಟ್ರೇಷನ್ ಮಾಡ್ಕೊಂಡಿಲ್ಲ, ಒನ್ ಟೈಮ್ ರಿಜಿಸ್ಟ್ರೇಷನ್ ಮಾಡ್ಕೊಂಡಿಲ್ಲ, ನಾನು ನ್ಯೂ ಕ್ಯಾಂಡಿಡೇಟ್ ಇದ್ದೀನಿ ಅಂತಂದರೆ ನೀವು ಇಲ್ಲಿ ರಿಜಿಸ್ಟ್ರೇಷನ್ನ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ನ್ಯೂ ರಿಜಿಸ್ಟರ್ ಅಂತಿದೆ ನೋಡಿ, ಇಲ್ಲಿ ರಿಜಿಸ್ಟರ್ ನೋವಿದೆಯಲ್ಲ, ಇದರ ಮೂಲಕ ನೀವು ರಿಜಿಸ್ಟ್ರೇಷನ್ನ ಮಾಡ್ಕೋಬೇಕಾಗುತ್ತೆ. ಈಗ ನ್ಯೂ ಕ್ಯಾಂಡಿಡೇಟ್ಗಳು ನೀವೇನಾದರೂ ಇದ್ದರೆ ಇಲ್ಲಿ ರಿಜಿಸ್ಟ್ರೇಷನ್ ನಾನು ಯಾವ ರೀತಿ ಮಾಡಬೇಕಂತ ನಾನು ಮಾಹಿತಿ ಕೊಡ್ತೀನಿ, ಅದನ್ನು ಫಾಲೋ ಮಾಡಿ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ. ಓಲ್ಡ್ ಕ್ಯಾಂಡಿಡೇಟ್ಸ್ ಇದ್ದರೆ ಡೈರೆಕ್ಟಾಗಿ ನೀವು ಲಾಗಿನ್ ಆಗಿ ಲಾಗಿನ್ ಪೇಜಿಂದ ಮುಂದಿನ ಸ್ಟೆಪ್ ನಾನು ಏನು ಇರುತ್ತೆ ಅದನ್ನು ವೀಡಿಯೋನ ಸ್ಕಿಪ್ ಮಾಡಿ ಮುಂದಿನ ಸ್ಟೆಪ್ ಮೂಲಕ ನೀವು ಅಪ್ಲೈಯನ್ನು ಮಾಡ್ಕೊಳ್ಳಿ. ಈಗ ನಾನು ಯಾವ ರೀತಿಯಾಗಿ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋ ಅಂತ ನೋಡ್ಕೊಳ್ಳೋಣ. ಇಲ್ಲಿ ರಿಜಿಸ್ಟರ್ ನೋವಿದೆಯಲ್ಲ, ಇದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನ್ಯೂ ಕ್ಯಾಂಡಿಡೇಟ್ಗಳು ಮಾಡಿದ ತಕ್ಷಣ ನ್ಯೂ ಕ್ಯಾಂಡಿಡೇಟ್ ಒನ್ ಟೈಮ್ ರಿಜಿಸ್ಟ್ರೇಷನ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ 4 ಹಂತಗಳಲ್ಲಿ ಒಂದು ಒನ್ ಟೈಮ್ ರಿಜಿಸ್ಟ್ರೇಷನ್ ಕಂಪ್ಲೀಟ್ ಆಗುತ್ತೆ. ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದಾದ ತಕ್ಷಣ ಒನ್ ಟೈಮ್ ರಿಜಿಸ್ಟ್ರೇಷನಲ್ಲಿ ಮೊದಲೇದಾಗಿ ಪರ್ಸನಲ್ ಡೀಟೇಲ್ಸ್ ಕೇಳುತ್ತೆ. ಏನೇನು ಡೀಟೇಲ್ಸ್ ಇದೆ ಅಂತ ಕ್ವಿಕ್ಕಾಗಿ ಇನ್ಫಾರ್ಮೇಷನ್ನ ತಿಳ್ಕೊಳ್ಳೋಣ. ಡ್ಯೂ ಯಾವ ಆಧಾರ್ ಕಾರ್ಡ್, ನಿಮ್ಮ ಕಡೆ ಆಧಾರ್ ಕಾರ್ಡ್ ಇದೆ ಅಂತ ಕೇಳ್ತಾರೆ. ಕಂಪಲ್ಸರಿ ಎಸ್ ಕೊಡಿ, ಆಧಾರ್ ಕಾರ್ಡ್ ಇದ್ದೇ ಇರುತ್ತೆ. ನಿಮ್ಮಲ್ಲಿ ಆಧಾರ್ ಕಾರ್ಡ್ ನಂಬರನ್ನು ಹಾಕೊಳ್ಳಿ. ಮತ್ತೊಮ್ಮೆ ಇಲ್ಲಿ ಆಧಾರ್ ಕಾರ್ಡ್ನ ಇಲ್ಲಿ ವೆರಿಫೈನ ನೀವು ಮಾಡ್ಕೊಳ್ಬೇಕಾಗುತ್ತೆ. ಮತ್ತು ಇಲ್ಲಿ ಕೆಳಗೆ ಡಿಕ್ಲೇರ್ ಬಾಕ್ಸ್ ಇರುತ್ತೆ, ಈ ಬಾಕ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಸೆಂಡ್ OTP ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಮೊಂದು ಆಧಾರ್ ಕಾರ್ಡ್ ಮೊಬೈಲ್ ಲಿಂಕ್ ಇರುವ ಒಂದು ಮೊಬೈಲ್ಗೆ ಒಂದು SMS ಬರುತ್ತೆ. ಆ ಒಂದು SMS ಹಾಕಿ ನೀವು ವೆರಿಫೈನ ಮಾಡ್ಕೊಳ್ಳಿ. ಇದಾದ ತಕ್ಷಣ ಕೆಳಗೆ ಸ್ಕ್ರೋಲ್ ಮಾಡಿ ಒಂದು SSLC ಮಾರ್ಕ್ಸ್ ಕಾರ್ಡ್ ನೀವು ಮುಂದಿಟ್ಕೊಳ್ಬೇಕಾಗುತ್ತೆ. ಅದರಲ್ಲಿ ಇರುವಂಥ ಕ್ಯಾಂಡಿಡೇಟ್ ನೇಮ್ ಅಂದರೆ ಫುಲ್ ನೇಮ್ ಯಾವ ರೀತಿ ಇದೆ ಅದನ್ನೇ ಹಾಕ್ಕೊಳ್ಳಿ. ಮತ್ತೊಮ್ಮೆ ಇಲ್ಲಿ ವೆರಿಫೈನ ಮಾಡ್ಕೊಳ್ಳಿ. ಇದಾದ ತಕ್ಷಣ ಏನಾದರೂ ನೀವು ನೇಮ್ನ ಚೇಂಜಸ್ ಆಗಿದ್ದರೆ ನೀವು ಎಸ್ ಅಂತ ಹಾಕೊಂಡು ನೇಮ್ ಏನು ಚೇಂಜ್ ಆಗಿದೆ ಅದನ್ನು ಡೀಟೇಲ್ಸ್ನ ಹಾಕ್ಕೊಳ್ಳಿ. ಇಲ್ಲಾದರೆ ನೋ ಅಂತ ಸಿಂಪಲ್ಲಾಗಿ ಅಷ್ಟೇ ಬಿಡಿ. ಇದಾದ ತಕ್ಷಣ ಜೆಂಡರ್ ಕೇಳುತ್ತೆ. ಮೇಲ್ ಇದ್ದರೆ ಮೇಲ್, ಫಿಮೇಲ್ ಇದ್ದರೆ ಫಿಮೇಲ್, ನಿಮ್ಮದು ಯಾವುದೋ ಒಂದು ಜೆಂಡರ್ ಇದ್ದರೆ ಜೆಂಡರ್ನ ಇಲ್ಲಿ ಚೂಸ್ ಮಾಡ್ಕೊಂಡು ಮತ್ತೊಮ್ಮೆ ವೆರಿಫೈನ ಮಾಡ್ಕೊಳ್ಳಿ. ಮತ್ತು ನಿಮ್ಮ ಡೇಟ್ ಆಫ್ ಬರ್ತ್ ಕೇಳುತ್ತೆ, ಇದೊಂದು SLC ಮಾರ್ಕ್ಸ್ ಕಾರ್ಡ್ನಲ್ಲಿರುವಂತೆ ಹಾಕ್ಕೊಳ್ಳಿ. ಮತ್ತೊಮ್ಮೆ ಇಲ್ಲಿ ವೆರಿಫೈ ಮಾಡ್ಕೊಳ್ಳಿ. ಮತ್ತು ಫಾದರ್ ನೇಮ್ ಕೇಳುತ್ತೆ, ಅದು SLC ಮಾರ್ಕ್ಸ್ ಕಾರ್ಡ್ನಲ್ಲಿರುವಂತೆ ಹಾಕ್ಕೊಳ್ಳಿ. ಮತ್ತೊಮ್ಮೆ ಇಲ್ಲಿ ವೆರಿಫೈನ ಮಾಡ್ಕೊಳ್ಳಿ. ಮದರ್ ನೇಮ್ನು ಕೇಳುತ್ತೆ, ಅದೊಂದು SLC ಮಾರ್ಕ್ಸ್ ಕಾರ್ಡ್ನಲ್ಲಿರುವಂತೆ ಡೀಟೇಲ್ಸ್ನ ಹಾಕೋಬೇಕಾಗುತ್ತೆ. ಇದಾದ ತಕ್ಷಣ ಮೆಟ್ರಿಕ್ಯುಲೇಷನ್ ಎಜುಕೇಷನ್ ಬೋರ್ಡ್ ಕೇಳ್ತಾ ಇದೆ. ಇಲ್ಲಿ ಕರ್ನಾಟಕ ಸೆಕೆಂಡರಿ ಎಜುಕೇಷನ್ ಬೋರ್ಡ್ ಅಂತ ಇರುತ್ತೆ ನೋಡಿ, ಅದನ್ನು ನೀವು ಚೂಸ್ ಮಾಡ್ಕೊಳ್ಳಿ. ಕರ್ನಾಟಕ ಸೆಕೆಂಡರಿ ಎಜುಕೇಷನ್ ಎಕ್ಸಾಮಿನೇಷನ್ ಬೋರ್ಡ್ ಅಂತ ಇರುತ್ತೆ. ಇದು ನಮ್ಮದು SLCಯ ಸ್ಟೇಟ್ ಬೋರ್ಡ್ ಆಗಿರುತ್ತೆ. ಇದನ್ನು ಮತ್ತೊಮ್ಮೆ ವೆರಿಫೈ ಮಾಡ್ಕೊಳ್ಳಿ. ಮತ್ತು ಇದಾದ ತಕ್ಷಣ ರೂಲ್ ನಂಬರ್ ಕೇಳುತ್ತೆ, ನಿಮ್ಮದು ರೂಲ್ ನಂಬರ್ SLC ಮಾರ್ಕ್ಸ್ ಕಾರ್ಡ್ನಲ್ಲಿ ಇರುವಂಥ ರೂಲ್ ನಂಬರ್ನ ಹಾಕೊಳ್ಳಿ. ಮತ್ತೊಮ್ಮೆ ವೆರಿಫೈನ ಮಾಡ್ಕೊಳ್ಳಿ. ಮತ್ತು SLC ಪಾಸಿಂಗ್ ಇಯರ್ ಕೇಳುತ್ತೆ, ಅದು ಒಂದು SLC ಮಾರ್ಕ್ಸ್ ಕಾರ್ಡ್ನಲ್ಲಿ ಇರುತ್ತೆ, ಅದನ್ನು ಹಾಕೊಂಡು ಮತ್ತೊಮ್ಮೆ ಇಲ್ಲಿ ವೆರಿಫೈನ ಮಾಡ್ಕೊಳ್ಳಿ. ಇದಾದ ತಕ್ಷಣ ಹೈಯೆಸ್ಟ್ ಲೆವೆಲ್ ಆಫ್ ಎಜುಕೇಷನ್ ಕ್ವಾಲಿಫಿಕೇಷನ್ ಅಂದರೆ ನೀವು ಹೈಯೆಸ್ಟಾಗಿ ಯಾವುದು ಮಟ್ಟ ಸ್ಟಡಿ ಮಾಡಿದ್ದೀರಾ, ಪ್ರೆಸೆಂಟಾಗಿ ಹೈಯೆಸ್ಟ್ ಯಾವುದೊಂದು ಕೋರ್ಸ್ನ ಕಂಪ್ಲೀಟ್ ಮಾಡಿದ್ದೀರಾ. ಎಕ್ಸಾಂಪಲಾಗಿ ನಾನು ಡಿಗ್ರಿಯನ್ನು ಕಂಪ್ಲೀಟ್ ಮಾಡಿದರೆ ನೀವು ಡಿಗ್ರಿ ಅಂತ ಹಾಕೊಂಡು ಹೈಯೆಸ್ಟ್ ನಮ್ಮದು ಕ್ವಾಲಿಫಿಕೇಷನ್ ಡಿಗ್ರಿ ಕಂಪ್ಲೀಟ್ ಆಗಿದೆ ಅಂದರೆ ಡಿಗ್ರಿ ಹಾಕೊಂಡು ಮತ್ತೊಮ್ಮೆ ಇಲ್ಲಿ ವೆರಿಫೈನ ಮಾಡ್ಕೊಳ್ಳಿ. ಇದಾದ ತಕ್ಷಣ ಒಂದು ಕ್ಯಾಂಡಿಡೇಟ್ ಮೊಬೈಲ್ ನಂಬರ್ ಮತ್ತು ಇಮೇಲ್ ID, ಆ್ಯಕ್ಟಿವ್ ಇಮೇಲ್ ID ಮತ್ತು ಮೊಬೈಲ್ ನಂಬರ್ನ ಕಂಪಲ್ಸರಿ ಹಾಕೊಳ್ಬೇಕಾಗುತ್ತೆ. ಇಲ್ಲಿ ಮೊಬೈಲ್ ನಂಬರ್ ಹಾಕೊಂಡ್ರೆ ಇಲ್ಲಿ ಸೆಂಡ್ OTP ಅಂತ ಆಟೋಮೆಟಿಕ್ ಆಪ್ಷನ್ ಬರುತ್ತೆ. ಇಲ್ಲಿ ಇಮೇಲ್ ID ಹಾಕೊಂಡ್ರೆ ಇಲ್ಲಿ ಸೆಂಡ್ OTP ಅಂತ ಒಂದು ಆಪ್ಷನ್ ಬರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ OTP ಬರುತ್ತೆ. ಆ ಒಂದು OTP ಹಾಕಿ ಇಲ್ಲಿ ವೆರಿಫೈನ ಮಾಡ್ಕೊಳ್ಳಿ. ವೆರಿಫೈ ಮಾಡಿದ ತಕ್ಷಣ ಇಲ್ಲಿ ಸೇವ್ ಆ್ಯಂಡ್ ನೆಕ್ಸ್ಟ್ ಅಂತ ಒಂದು ಆಪ್ಷನ್ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿಯಾಗಿ ನಿಮ್ಮದು ರಿಜಿಸ್ಟ್ರೇಷನ್ ಕಂಪ್ಲೀಟ್ ಆಗುತ್ತೆ. ನಿಮ್ಮ ಒಂದು ರಿಜಿಸ್ಟ್ರೇಷನ್ ನಂಬರ್ ಇಲ್ಲಿ ಶೋ ಆಗುತ್ತೆ. ಅದರ ಜೊತೆಗೆ ನಿಮಗೆ ಜಿಮೇಲ್ನಲ್ಲಿ ನಿಮ್ಮ ಒಂದು ರಿಜಿಸ್ಟ್ರೇಷನ್ ನಂಬರು ಒಂದು ಪಾಸ್ವರ್ಡ್ ಕಳಿಸಿರ್ತಾರೆ, ಅದನ್ನು ಯೂಸ್ ಮಾಡ್ಕೊಂಡು ನೆಕ್ಸ್ಟ್ ಸ್ಟೆಪ್ನ ಹೋಗಬೇಕಾಗುತ್ತೆ. ಈ ರೀತಿಯಾಗಿ ನಿಮಗೆ ರಿಜಿಸ್ಟ್ರೇಷನ್ ನಂಬರ್ ಶೋ ಆಗುತ್ತೆ. ಕೆಳಗೆ ಸ್ಕ್ರೋಲ್ ಮಾಡಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೆಕ್ಸ್ಟ್ ಈ ರೀತಿ ಪೇಜ್ ಬರುತ್ತೆ, ಅಂದರೆ ಲಾಗಿನ್ ಒಂದು ಪೇಜ್ ಬರುತ್ತೆ. ಅಲ್ಲಿ ನಿಮ್ಮ ರಿಜಿಸ್ಟ್ರೇಷನ್ ನಂಬರು ಏನು ಓಲ್ಡ್ ಪಾಸ್ವರ್ಡ್ ಜಿಮೇಲಲ್ಲಿ ಇರುತ್ತಲ್ಲ ಆ ಒಂದು ಪಾಸ್ವರ್ಡ್ನ ಹಾಕಿ ಲಾಗಿನ್ ಮಾಡ್ಕೊಳ್ಳಿ. ಲಾಗಿನ್ ಮಾಡಿದ ತಕ್ಷಣ ಈ ರೀತಿಯಾಗಿ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ. ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ ಬಂದಿರುತ್ತೆ, ಇಲ್ಲಿ ಓಲ್ಡ್ ಪಾಸ್ವರ್ಡ್ ಅಂತ ಇರುತ್ತಲ್ಲ, ಇದು ಜಿಮೇಲಲ್ಲಿ ಬಂದಿರುವಂಥ ಪಾಸ್ವರ್ಡ್ನ ಹಾಕೊಳ್ಳಿ. ಈಗ ಮತ್ತೊಂದು ಪಾಸ್ವರ್ಡ್ನ ಕ್ರಿಯೇಟ್ ಮಾಡ್ಕೊಳ್ಬೇಕಾಗುತ್ತೆ. ಇಲ್ಲಿ ನ್ಯೂ ಪಾಸ್ವರ್ಡ್ನ ನೀವು ಕ್ರಿಯೇಟನ್ನು ಮಾಡ್ಕೋಬೇಕಾಗುತ್ತೆ. ಅದು ನ್ಯೂ ಪಾಸ್ವರ್ಡ್ ಯಾವ ರೀತಿ ಕ್ರಿಯೇಟ್ ಮಾಡ್ಕೊಳ್ಬೇಕಂದ್ರೆ ನಿಮ್ಮದು
ಒಂದು ಸ್ಪೆಷಲ್ ಕ್ಯಾರೆಕ್ಟರ್ ಯೂಸ್ ಮಾಡಬೇಕು, ಕ್ಯಾಪಿಟಲ್ ಲೆಟರ್, ಸ್ಮಾಲ್ ಲೆಟರ್ ಮತ್ತು ನಂಬರ್ಸ್ಗಳನ್ನ ಯೂಸ್ ಮಾಡ್ಕೊಂಡು ನಿಮ್ಮದು ಒಂದು ಪಾಸ್ವರ್ಡ್ನ ಸ್ಟ್ರಾಂಗ್ ಪಾಸ್ವರ್ಡ್ನ ಕ್ರಿಯೇಟ್ ಮಾಡ್ಕೊಳ್ಳಿ. ಇಲ್ಲಿ ಮತ್ತೊಮ್ಮೆ ಕನ್ಫರ್ಮ್ ಮಾಡ್ಕೊಳ್ಳಿ. ಅದರ ಜೊತೆಗೆ ಕೆಳಗೆ ಸ್ಕ್ರೋಲ್ ಮಾಡ್ಕೊಳ್ಳಿ. ಒಂದು 2 ಸೆಕ್ಯೂರಿಟಿ ಕ್ವಶನ್ಸ್ ಬರುತ್ತೆ. ಏನೆಲ್ಲ ಸಿಂಪಲ್ ಆಗಿ ಯುವರ್ ಫೇವ್ರೇಟ್ ಮೂವಿ ಅಂತ ಇರುತ್ತೆ. ನಿಮ್ಮ ಫೇವ್ರೇಟ್ ಮೂವಿ ಯಾವುದಿದೆ ಆನ್ಸರ್ ಮಾಡಿ. ಯುವರ್ ಫೇವ್ರೇಟ್ ಸ್ಕೂಲ್ ನೇಮ್, ಈ ರೀತಿಯಾಗಿ ಕ್ವಶನ್ಸ್ ಇರುತ್ತೆ. ನಿಮ್ಮ ಸ್ಕೂಲ್ ನೇಮ್ನ ಹಾಕಿ ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಎಡಿಷನಲ್ ಡೀಟೇಲ್ಸ್ ಇನ್ಫಾರ್ಮೇಷನ್ ಕೇಳುತ್ತೆ. ಇಲ್ಲಿ ಏನೇನು ಡೀಟೇಲ್ಸ್ ನೀಡಬೇಕಂದ್ರೆ ಮೊದಲಾಗಿ ಕೆಟಗರಿ ಕೇಳುತ್ತೆ. ನಿಮ್ಮದು ಕೆಟಗರಿ ಯಾವುದಿದೆ ನೋಡಿ, ಜನರಲ್ ಮೆರಿಟ್, SC ST EWS OBC ಯಾವುದೋ ಒಂದು ಕೆಟಗರಿ ಬರುತ್ತಲ್ಲ, ಕೆಟಗರಿ ಚೂಸ್ ಮಾಡ್ಕೊಳ್ಳಿ. ಮತ್ತೊಮ್ಮೆ ನಿಮ್ಮ ಕೆಟಗರಿ ವೆರಿಫೈನ ಮಾಡ್ಕೊಳ್ಳಿ. ನ್ಯಾಷನಾಲಿಟಿ ಕೇಳುತ್ತೆ, ಸಿಟಿಜನ್ ಆಫ್ ಇಂಡಿಯಾ ಅಂತ ನೀವು ಇಲ್ಲಿ ಹಾಕೊಳ್ಬೇಕಾಗುತ್ತೆ. ಇದಾದ ತಕ್ಷಣ ನೆಕ್ಸ್ಟ್ ಒಂದು ವಿಸಿಬಲ್ ಐಡೆಂಟಿಫಿಕೇಷನ್ ಮಾರ್ಕ್ ಕೇಳ್ತಾ ಇದೆ. ಇದು ನಿಮ್ಮ ಬಾಡಿಯಲ್ಲಿ ಏನಾದರೂ ಮಾರ್ಕ್ಸ್ ಅಥವಾ ಸ್ಕ್ರ್ಯಾಚಸ್ ಇದ್ದರೆ ನೀವು ಹಾಕ್ಕೊಳ್ಬೋದು. ಯಾವುದೇ ರೀತಿ ಬಾಡಿಯಲ್ಲಿ ಮಾರ್ಕ್ಸ್ ಏನಿಲ್ಲ ಅಂದರೆ ಸಿಂಪಲ್ಲಾಗಿ ನೋ ಮಾರ್ಕ್ಸ್ ಅಂತ ಅಲ್ಲಿ ನೀವು ಟೈಪನ್ನು ಮಾಡ್ಕೊಳ್ಳಿ. ಇದಾದ ತಕ್ಷಣ ನೆಕ್ಸ್ಟು PWD ಕ್ಯಾಂಡಿಡೇಟ್ಸ್ ಆಗಿದ್ದರೆ ಎಸ್ ಅಂತ ಹಾಕೊಳ್ಳಿ, ಇಲ್ಲಾಂದರೆ ಸಿಂಪಲ್ಲಾಗಿ ನೋ ಅಂತ ಹಾಕೊಳ್ಳಿ. ಎಸ್ ಹಾಕೊಂಡ್ರೆ ಅದಕ್ಕೆ ಸಂಬಂಧಪಟ್ಟಂಗೆ ಅಲ್ಲಿ ನೀವು ಡೀಟೇಲ್ಸನ್ನು ನೀಡಬೇಕಾಗುತ್ತೆ. ಇದಾದ ತಕ್ಷಣ ಒಂದು ಪರ್ಮನೆಂಟ್ ಅಡ್ರೆಸ್, ನಿಮ್ಮ ಒಂದು ಆಧಾರ್ ಕಾರ್ಡ್ ಇರುವಂಥ ಅಡ್ರೆಸ್ನ ಹಾಕೊಳ್ಳಿ. ಸ್ಟೇಟು, ಡಿಸ್ಟಿಕ್ಕು, ಪಿನ್ ಕೋಡ್, ಆಧಾರ್ ಕಾರ್ಡ್ ಇರೋದನ್ನ ಹಾಕೊಳ್ಳಿ. ಮತ್ತು ಪ್ರೆಸೆಂಟ್ ಅಡ್ರೆಸ್ಸು, ಪರ್ಮನೆಂಟ್ ಅಡ್ರೆಸ್ ಒಂದೇ ಆಗಿದ್ದರೆ ಎಸ್ ಅಂತ ಹಾಕೊಳ್ಳಿ. ಎಸ್ ಅಂತ ಹಾಕೊಂಡ್ರೆ ಎರಡೂ ಕಡೆ ಡಾಟಾ ಇಲ್ಲಿ ಮೇಲೆ ಕೊಟ್ಟಿರುವಂಥ ಡೀಟೇಲ್ಸೇ ಇಲ್ಲಿ ಕೆಳಗೆ ಇಲ್ಲಿ ಶೋ ಆಗುತ್ತೆ. ಇಲ್ಲ ನಂದು ಪ್ರೆಸೆಂಟ್ ಅಡ್ರೆಸ್ಸು, ಪರ್ಮನೆಂಟ್ ಅಡ್ರೆಸ್ ಬೇರೆ ಇದೆ ಅಂದರೆ ಇಲ್ಲಿ ನೋ ಅಂತ ಹಾಕೊಂಡು ಇಲ್ಲಿ ಪ್ರೆಸೆಂಟ್ ಅಡ್ರೆಸ್ಸನ್ನು ನೀವು ಡೀಟೇಲ್ಸನ್ನು ನೀಡ್ಕೋಬೋದು. ಇಷ್ಟು ಅಡ್ರೆಸ್ ಡೀಟೇಲ್ಸನ್ನು ನೀಡ್ಕೊಳ್ಳಿ. ಸಿಂಪಲಾಗಿ ನೀಡ್ಕೊಂಡು ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದಾಗಿ ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಒಂದು ಡಿಕ್ಲರೇಷನ್ ಬರುತ್ತೆ, ಒನ್ ಟೈಮ್ ರಿಜಿಸ್ಟ್ರೇಷನ್ ಕಂಪ್ಲೀಟ್ ಮಾಡೋದು. ಇಲ್ಲಿ ಅಗ್ರಿ ಬಾಕ್ಸ್ ಕ್ಲಿಕ್ ಮಾಡ್ಕೊಳ್ಳಿ. ಒಂದ್ಸಲ ಪ್ರಿವ್ಯೂರ್ ಒನ್ ಟೈಮ್ ರಿಜಿಸ್ಟ್ರೇಷನ್ ಪ್ರಿವ್ಯೂ ನೋಡ್ಕೊಳ್ಳಿ. ಏನೇನು ಡೀಟೇಲ್ಸ್ ಇದ್ದರೆ ಒಂದು ಪ್ರತಿಯೊಂದು ಚೆಕ್ ಮಾಡ್ಕೊಳ್ಳಿ. ಯಾವುದೇ ರೀತಿ ಮಿಸ್ಟೇಕ್ನ ಮಾಡ್ಕೋಬೇಡಿ. ಏನಾದರೂ ಮಿಸ್ಟೇಕ್ಸ್ ಇದೆ ಹೀಗೆ ಎಡಿಟ್ ಮಾಡ್ಕೊಂಡು ಕೊನೆಯದಾಗಿ ಇಲ್ಲಿ ಡಿಕ್ಲೇರ್ ಅಂತಿರುತ್ತೆ, ಇದ್ರ ಮೇಲೆ ಕ್ಲಿಕ್ಕನ್ನು ಮಾಡ್ಕೊಳ್ಳಿ. ಮೇಲೆ ಡಿಕ್ಲೇರ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೆಕ್ಸ್ಟ್ ನಿಮಗೆ ಡ್ಯಾಶ್ಬೋರ್ಡ್ ಓಪನ್ ಆಗುತ್ತೆ. ಮತ್ತು ಓಲ್ಡ್ ಕ್ಯಾಂಡಿಡೇಟ್ಸ್ಗಳು ಲಾಗಿನ್ ಮಾಡಿದ ತಕ್ಷಣ ಡ್ಯಾಶ್ಬೋರ್ಡ್ ಓಪನ್ ಆಗುತ್ತೆ. ಇಲ್ಲಿ ಇನ್ಫಾರ್ಮೇಷನ್ ಇರುತ್ತೆ, ಕೆಳಗೆ ಸ್ಕ್ರೋಲ್ ಮಾಡ್ಕೊಳ್ಳಿ. ಏನಿಲ್ಲ, ಒಂದು ಲೈವ್ ಎಕ್ಸಾಮಿನೇಷನ್ ಅಂತ ಒಂದು ಹೊಸ ಆಪ್ಷನ್ಸ್ ಬಂದಿರುತ್ತೆ. ಇಲ್ಲಿ ಕಂಬೈನ್ಡ್ ಗ್ರ್ಯಾಜುಯೇಟ್ ಲೆವೆಲ್ ಎಕ್ಸಾಮಿನೇಷನ್ 2026 ಟ್ಯಾಬ್ ಓಪನ್ ಆಗಿರುತ್ತೆ. ಸ್ಟಾರ್ಟ್ ಡೇಟ್ ಆಗಿರ್ಬೋದು, ಎಂಡ್ ಡೇಟ್ ಆಗಿರ್ಬೋದು, ಪ್ರತಿಯೊಂದು ಇನ್ಫಾರ್ಮೇಷನ್ ಇರುತ್ತೆ. ಈಗ ನಾವು ಅಪ್ಲೈ ಮಾಡ್ಕೊಳ್ಳೋಣ. ಇಲ್ಲಿ ಅಪ್ಲೈ ಅಂತ ಆಪ್ಷನ್ ಇರುತ್ತೆ. ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಒಂದಿಷ್ಟು ಸ್ವಲ್ಪ ಇನ್ಸ್ಟ್ರಕ್ಷನ್ಸ್ ಇರುತ್ತೆ. ಕೆಳಗೆ ಸ್ಕ್ರೋಲ್ ಮಾಡಿ ಇಲ್ಲಿ ಫಿಲ್ ಅ ಫಾರ್ಮ್ ಅಂತಿದೆ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಒಂದು ಪರ್ಸನಲ್ ಡೀಟೇಲ್ಸ್ ಈಗಾಗಲೇ ನೀವು ರಿಜಿಸ್ಟ್ರೇಷನ್ ಮಾಡುವಾಗ ಫಿಲ್ ಮಾಡಿರ್ತೀರ, ಅದರ ಅನುಸಾರ ಇಲ್ಲಿ ಡಾಟಾ ಫೆಚ್ ಆಗಿರುತ್ತೆ. ಒಂದು ಸಲ ಕ್ಲಿಯರಾಗಿ ಚೆಕ್ ಮಾಡ್ಕೊಳ್ಳಿ, ಏನೇನು ಡೀಟೇಲ್ಸ್ ಕರೆಕ್ಟ್ ಆಗಿದೆಯಲ್ಲ ಇನ್ಫಾರ್ಮೇಷನ್ಸ್ ಅಂತ. ಏನಾದರೂ ಕರೆಕ್ಷನ್ ಬೇಕಾದರೆ ನೀವು ಎಡಿಟನ್ನು ಮಾಡ್ಕೋಬೋದು. ಕೆಳಗೆ ಸ್ಕ್ರೋಲ್ ಮಾಡಿ ಇಷ್ಟು ಡೀಟೇಲ್ಸ್ ಇನ್ಫಾರ್ಮೇಷನ್ ಇರುತ್ತೆ. ನೀವು ನೆಕ್ಸ್ಟ್ ಅಂತ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸಿಂಪಲ್ಲಾಗಿ ಎಲ್ಲ ಡಾಟಾ ಫೆಚ್ ಆಗಿರುತ್ತೆ ಅದು. ಇದಾದ ತಕ್ಷಣ ಸಕ್ಸಸ್ ಅಂತ ಬರುತ್ತೆ, ಓಕೆ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದಾದ ತಕ್ಷಣ ಒಂದು ಎಜುಕೇಷನ್ ಡೀಟೇಲ್ಸ್ ಇನ್ಫಾರ್ಮೇಷನ್ನ ನೀಡಬೇಕಾಗುತ್ತೆ. ಫಸ್ಟ್ ಒಂದು ನೋಡ್ಕೊಳ್ಳೋಣ, ಹೈಯೆಸ್ಟ್ ಎಜುಕೇಷನ್ ಕ್ವಾಲಿಫಿಕೇಷನ್ ಕೇಳ್ತಾ ಇದ್ದಾರೆ. ಪ್ರೆಸೆಂಟಾಗಿ ನೀವು ಹೈಯೆಸ್ಟಾಗಿ ಯಾವುದೊಂದು ಕ್ವಾಲಿಫಿಕೇಷನ್ನ ಕಂಪ್ಲೀಟ್ ಮಾಡಿದ್ದೀರಾ ಅಂತ ಇರುತ್ತೆ. ನೀವು PG ಮಾಡಿದರೆ PG, PhD ಮಟ್ಟ ಮುಗಿಸಿದರೆ PhD ಹಾಕ್ಕೋಬೋದು. ಇಲ್ಲ ನಾವು ಗ್ರ್ಯಾಜುಯೇಷನ್ ಅಷ್ಟೇ ಮುಗಿಸಿದ್ರೆ ಅಂದರೆ ಗ್ರ್ಯಾಜುಯೇಷನ್ ಹಾಕ್ಕೊಳ್ಬೋದು. ಸೊ ಹೈಯೆಸ್ಟ್ ಕ್ವಾಲಿಫಿಕೇಷನ್ ಯಾವುದು ಮುಗಿಸಿದ್ರೆ ಅದನ್ನು ಹಾಕ್ಕೊಳ್ಳಿ. ಇದಾದ ತಕ್ಷಣ ನೆಕ್ಸ್ಟು ಕ್ವಾಲಿಫೈಯಿಂಗ್ ಎಜುಕೇಷನ್ ಕ್ವಾಲಿಫಿಕೇಷನ್ ಕೇಳ್ತಾ ಇದ್ದಾರೆ. ಅಂದರೆ ಈ ಒಂದು CGLಗೆ ಬೇಕಾಗಿರುವಂಥ ಕ್ವಾಲಿಫಿಕೇಷನ್ ಡಿಗ್ರಿ ಕಂಪ್ಲೀಟ್ ಆಗಿರಬೇಕು. ಅದಕ್ಕೆ ಯಾವ ಒಂದು ಡಿಗ್ರಿನ ನೀವು ಇಲ್ಲಿ ಕಂಪ್ಲೀಟ್ ಮಾಡಿದ್ದೀರಾ ಅಂತ ಕೇಳುತ್ತೆ. ನೀವು ಸಿಂಪಲ್ಲಾಗಿ ಗ್ರ್ಯಾಜುಯೇಷನ್ ಕಂಪ್ಲೀಟ್ ಮಾಡಿದರೆ ಗ್ರ್ಯಾಜುಯೇಷನ್ ಹಾಕ್ಕೊಳ್ಳಿ. ಇಲ್ಲ ನಾನು ಈಕ್ವಲೆಂಟ್ ಟು ಗ್ರ್ಯಾಜುಯೇಷನ್ ಕಂಪ್ಲೀಟ್ ಮಾಡಿದರೆ ನೀವು ಈಕ್ವಲೆಂಟ್ ಹಾಕ್ಕೊಳ್ಬೋದು. ಮತ್ತು ಆರ್ಮ್ ಪ್ರೋಸೆಸ್ ಮೂಲಕ ನೀವು ಗ್ರ್ಯಾಜುಯೇಷನ್ ಕಂಪ್ಲೀಟ್ ಮಾಡಿದರೆ ಅದನ್ನು ಹಾಕ್ಕೊಳ್ಬೋದು. ಆದಷ್ಟು ಅಭ್ಯರ್ಥಿಗಳು ಗ್ರ್ಯಾಜುಯೇಷನ್ ಕಂಪ್ಲೀಟ್ ಮಾಡಿರ್ತಾರೆ, ಗ್ರ್ಯಾಜುಯೇಷನ್ ಹಾಕ್ಕೊಳ್ಳಿ. ಈ ಒಂದು ಗ್ರ್ಯಾಜುಯೇಷನ್ CGLಗೆ ಕ್ರೈಟೇರಿಯಾ ಆಗಿರುವ ಒಂದು ಕ್ವಾಲಿಫಿಕೇಷನ್ ಆಗಿದೆ. ಇದಾದ ತಕ್ಷಣ ಕೆಳಗೆ ಸ್ಕ್ರೋಲ್ ಮಾಡ್ಕೊಳ್ಳಿ. ಒಂದು ಎಜುಕೇಷನ್ ಸ್ಟೇಟಸ್ ಕೇಳ್ತಾ ಇದೆ. ಎಜುಕೇಷನ್ ಸ್ಟೇಟಸ್ ಅಂದರೆ ಇಲ್ಲಿ ನೀವು ಏನು ಡಿಗ್ರಿ ಕಂಪ್ಲೀಟ್ ಮಾಡಿದ್ರಲ್ಲ, ನೀವೇನಾದರೂ ನಿಮ್ಮ ಡಿಗ್ರಿ ಕಂಪ್ಲೀಟ್ ಆಗಿ ಪಾಸ್ ಆಗಿದೆ ಅಂದರೆ ಪಾಸ್ ಅಂತ ಹಾಕ್ಕೊಳ್ಳಿ. ಇನ್ ಕೇಸ್ ನೀವು ಡಿಗ್ರಿ ಫೈನಲ್ ಇಯರ್ ಇದ್ದೀರ ಅಂದರೆ ಅಫೇರಿಂಗ್ ಅಂತ ಹಾಕ್ಕೊಳ್ಬೇಕಾಗುತ್ತೆ. ಮತ್ತು ನಿಮ್ಮದು ಡಿಗ್ರಿ ಮುಗಿಯೋರಿಗೆ ಅವರು ಒಂದು ಡೇಟ್ ಕೊಟ್ಟಿರ್ತಾರೆ, ಆ ಡೇಟ್ನೊಳಗೆ ನಿಮ್ಮದು ರಿಸಲ್ಟ್ ಬಂದರೆ ಆ ಒಂದು CGL ನೀವು ಸೆಲೆಕ್ಷನ್ಸ್ ಆಗ್ಬೋದು. ಏನಾದರೂ ಇನ್ ಕೇಸ್ ನೀವು ಫೈನಲ್ ಇಯರ್ ಇದ್ದು ಡಿಗ್ರಿ ಇನ್ನೂ ಕಂಪ್ಲೀಟ್ ಆಗಿಲ್ಲ ಅಂದರೆ ಅಫೇರಿಂಗ್ ಹಾಕ್ಕೊಳ್ಳಿ. ಇಲ್ಲ ನಂದು ಡಿಗ್ರಿ ಕಂಪ್ಲೀಟ್ ಆಗಿದೆ, ಪಾಸ್ ಆಗಿದ್ದೀನಿ ಅಂದರೆ ಪಾಸ್ ಅಂತ ನೀವು ಹಾಕ್ಕೊಳ್ಬೇಕಾಗುತ್ತೆ. ಇದಾದ ತಕ್ಷಣ ಒಂದು ಪಾಸಿಂಗ್ ಇಯರ್ ಕೇಳುತ್ತೆ. ನಿಮ್ಮದು ಪಾಸಿಂಗ್ ಇಯರ್, ಡಿಗ್ರಿ ಪಾಸಿಂಗ್ ಇಯರ್ ಯಾವುದಿದೆ ನೋಡಿ, ಈ ರೀತಿಯಾಗಿ ಡಿಗ್ರಿ ಪಾಸಿಂಗ್ ಇಯರ್ನ ಹಾಕ್ಕೊಳ್ಬೇಕಾಗುತ್ತೆ. ಇದಾದ ತಕ್ಷಣ ನೆಕ್ಸ್ಟು ಸ್ಟೇಟ್ ಯೂನಿವರ್ಸಿಟಿ ಇನ್ಸ್ಟಿಟ್ಯೂಟ್ ಅಂತ ಕೇಳ್ತಾ ಇದೆ. ನಿಮ್ಮ ಯೂನಿವರ್ಸಿಟಿ ಸ್ಟೇಟ್ ಹಾಕ್ಕೊಳ್ಬೇಕಾಗುತ್ತೆ. ಯೂನಿವರ್ಸಿಟಿ ಸ್ಟೇಟ್ ಯಾವುದಿದೆ ನೋಡಿ, ಕರ್ನಾಟಕ ಅಂತ ಹಾಕ್ಕೊಳ್ಬೇಕಾಗುತ್ತೆ. ಇದಾದ ತಕ್ಷಣ ಕೆಳಗೆ ಸ್ಕ್ರೋಲ್ ಮಾಡ್ಕೊಳ್ಳಿ, ನೇಮ್ ಆಫ್ ದ ಯೂನಿವರ್ಸಿಟಿ. ಯೂನಿವರ್ಸಿಟಿ ಯಾವುದು, ನಾ ಎಕ್ಸಾಂಪಲಾಗಿ ರಾಣಿ ಚೆನ್ನಮ್ಮ ಯೂನಿವರ್ಸಿಟಿ, ನಿಮ್ಮದು ಯೂನಿವರ್ಸಿಟಿ ಯಾವುದಿದೆ ನೋಡಿ ಆ ಯೂನಿವರ್ಸಿಟಿನ ನೀವು ಚೂಸ್ ಮಾಡ್ಕೋಬೇಕಾಗುತ್ತೆ. ನಾನು ರಾಣಿ ಚೆನ್ನಮ್ಮ ಯೂನಿವರ್ಸಿಟಿ ಅಂತ ಹಾಕ್ಕೊಳ್ತಾ ಇದ್ದೀನಿ. ಇದಾದ ತಕ್ಷಣ ಒಂದು ರೂಲ್ ನಂಬರ್ ಕೇಳ್ತಾ ಇದ್ದಾರೆ. ಅಂದರೆ ಡಿಗ್ರಿ ರಿಜಿಸ್ಟ್ರೇಷನ್ ನಂಬರ್ ಇರುತ್ತೆ ನೋಡಿ ನಿಮ್ಮದು, ಆ ಒಂದು ಡಿಗ್ರಿ ರಿಜಿಸ್ಟ್ರೇಷನ್ ನಂಬರ್ನ ಇಲ್ಲಿ ಫಿಲಪ್ ಮಾಡ್ಕೊಳ್ಳಿ. ಇದಾದ ತಕ್ಷಣ ನೆಕ್ಸ್ಟ್ ಒಂದು ಪರ್ಸೆಂಟೇಜ್ ಕೇಳ್ತಾ ಇದ್ದಾರೆ ಅಥವಾ ಒಂದು CGPA, ಈ ಎರಡರಲ್ಲಿ ಒಂದು ಆಪ್ಷನ್ಸ್ನ ನೀವು ಫಿಲ್ ಮಾಡಬೇಕಾಗುತ್ತೆ. ಅಂದರೆ ನಿಮ್ಮದು ಡಿಗ್ರಿ ರಿಸಲ್ಟ್ ಪರ್ಸೆಂಟೇಜ್ನಲ್ಲಿ ಇದ್ದರೆ ಪರ್ಸೆಂಟೇಜ್ನ ಹಾಕ್ಕೊಳ್ಳಿ. ಇಲ್ಲ ನಮ್ಮದು CGPA ಮೂಲಕ ಇದೆ ಅಂದರೆ CGPA ಮೂಲಕ ನೀವು ಹಾಕ್ಕೊಳ್ಬೋದು. ಮತ್ತೊಂದು ಇನ್ನೊಂದು ಏನು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ ಅಂದರೆ 2020-21ನೇ ಬ್ಯಾಚಿನ COVID-19 ಇರೋದ್ರಿಂದ ಆ ಬ್ಯಾಚಿನ ಅಭ್ಯರ್ಥಿಗಳಿಗೆ ಇನ್ ಕೇಸ್ ಏನಾದರೂ ಪರ್ಸೆಂಟೇಜ್ ಆಗಿರ್ಬೋದು CGPAಯನ್ನು ಡಾಟಾ ಕೊಟ್ಟಿಲ್ಲ ಅಥವಾ ರಿಸಲ್ಟ್ ಕೊಟ್ಟಿಲ್ಲ ಅಂತಂದರೆ ನೀವು ಸಿಂಪಲ್ಲಾಗಿ ಏನು ಮಾಡಬೇಕು, NA ಅಂತ ಇಲ್ಲಿ ಟೈಪ್ ಮಾಡ್ಕೊಂಬಿಡಿ. ಈ ರೀತಿಯಾಗಿ NA ಅಂತ ಟೈಪ್ ಮಾಡ್ಕೊಳ್ಳಿ. ಅಂದರೆ ನಿಮಗೆ ಪರ್ಸೆಂಟೇಜು CGPA ಎರಡೂ ಕೊಟ್ಟಿಲ್ಲ ಅಂದರೆ ನೀವು ಸಿಂಪಲ್ಲಾಗಿ NA ಅಂತ
ಹಾಕೊಳ್ಬೇಕಾಗುತ್ತೆ. ಯಾರು 2020-21ನೇ ಬ್ಯಾಚಿನ ಅಭ್ಯರ್ಥಿಗಳು. ಈ ರೀತಿಯಾಗಿ ಡೀಟೇಲ್ಸ್ನ ಹಾಕೊಳ್ಳಿ. 2ರಲ್ಲಿ 1 ಹಾಕೊಳ್ಬೇಕಾಗುತ್ತೆ. ನಿಮ್ಮ ಪರ್ಸೆಂಟೇಜ್ ಹಾಕೊಳ್ಳಿ. ಪರ್ಸೆಂಟೇಜ್ ಇನ್ ಕೇಸ್ ಇಲ್ಲ ಅಂದರೆ CGPAನ ಹಾಕೊಳ್ಳಿ. ಇಷ್ಟು ಹಾಕೊಂಡು ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಒಂದು ಎಡಿಷ್ನಲ್ ಇನ್ಫಾರ್ಮೇಷನ್ ಫಸ್ಟ್ ಒನ್ ಓಪನ್ ಆಗುತ್ತೆ. ಇಲ್ಲಿ ಏನೇನು ಇನ್ಫಾರ್ಮೇಷನ್ ಇದೆ ಅಂತ ಕ್ವಿಕ್ಕಾಗಿ ನೋಡ್ಕೊಳ್ಳೋಣ. ನೋಡಿ, ಮೊದಲೇದ ಇನ್ಫಾರ್ಮೇಷನ್, ನೀವೇನಾದರೂ ಎಕ್ಸ್ ಸರ್ವಿಸ್ ಮ್ಯಾನ್ ಕ್ಯಾಂಡಿಡೇಟ್ ಆಗಿದ್ದರೆ ಎಸ್ ಅಂತ ಹಾಕೊಳ್ಳಿ. ಎಸ್ ಹಾಕೊಂಡ್ರೆ ಅದಕ್ಕೆ ಸಂಬಂಧಪಟ್ಟಂಗೆ ಡೀಟೇಲ್ಸ್ ನೀಡಬೇಕು, ಇಲ್ಲಾಂದರೆ ಸಿಂಪಲ್ ಆಗಿ ನೋ ಅಂತ ಹಾಕೊಳ್ಳಿ. ಇದಾದ ತಕ್ಷಣ ನಿಮಗೆ ಏನಾದರೂ ಏಜ್ ರಿಲ್ಯಾಕ್ಷನ್ಸ್ ಬೇಕಾದರೆ ಎಸ್ ಹಾಕ್ಕೊಳ್ಬೇಕಾಗುತ್ತೆ. ಎಸ್ ಹಾಕೊಂಡು ಯಾವ ಒಂದು ನಿಮ್ಮದು ಕೋಡ್ ಬರುತ್ತೆ ನೋಡಿ, SC ST ಮತ್ತು ಇದರಲ್ಲಿ ನಿಮ್ಮದು ಏಜ್ ರಿಲ್ಯಾಕ್ಷನ್ ತೊಗೊಳ್ತಾರೆ, ಅದನ್ನು ಡೀಟೇಲ್ಸನ್ನು ನೀಡಬೇಕಾಗುತ್ತೆ. ಇಲ್ಲ ನನಗೆ ಯಾವುದೇ ರೀತಿಯಾಗಿ ಏಜ್ ರಿಲ್ಯಾಕ್ಷನ್ಸ್ ಬೇಡ ಅಂದರೆ ನೀವು ಸಿಂಪಲ್ ಆಗಿ ಏನು ಮಾಡಬೇಕು, ನೋ ಅಂತ ಹಾಕೊಳ್ಬೇಕಾಗುತ್ತೆ. ಇದಾದ ತಕ್ಷಣ ಡು ಯು ವಾಂಟ್ ಟು ಮೇಕ್ ಯುವರ್ ಪರ್ಸನಲ್ ಇನ್ಫಾರ್ಮೇಷನ್ ಅವೈಲೇಬಲ್ ಫಾರ್ ಅಸೆಸಿಂಗ್ ಜಾಬ್ ಆಪರ್ಚುನಿಟೀಸ್ ಇನ್ DOPT ಅಂತ ಹೇಳ್ತಾರೆ. ಈ ಒಂದು ಆಪ್ಷನ್ಸನ್ನು ನೀವು ಎಸ್ ಆದರೂ ಹಾಕೋಬೋದು, ನೋ ಆದರೂ ಹಾಕೋಬೋದು. ಅದನ್ನೇ ನಾನು ಸಜೆಷನ್ ಮಾಡೋದು ಎಸ್ ಅಂತ ಹಾಕೊಳ್ಳಿ. ಏಕೆಂದರೆ ಈ ಒಂದು ಪರ್ಸನಲ್ ಡೀಟೇಲ್ಸ್ ನಿಮಗೆ ಏನೇನು ಒಂದು ರಿಸಲ್ಟ್ ಆಗಿರ್ಬೋದು, ಪ್ರತಿಯೊಂದು ಮಾಹಿತಿ ನಿಮ್ಮದು DOPTಗೆ ಪಬ್ಲಿಷ್ ಆಗಬೇಕಾ ಅಥವಾ ಮುಂದೆ ನಿಮಗೆ ಪರ್ಸ್ನಲ್ ಆಗಿ ಒಂದು ಇನ್ಫಾರ್ಮೇಷನ್ ಅಸೆಸಿಂಗ್ ಜಾಬ್ ಆಪರ್ಚುನಿಟಿ ಸಿಗೋ ಚಾನ್ಸಸ್ ಇರುತ್ತೆ ಅಂತ ಇರ್ತಾರೆ. DOPTಗೆ ನಿಮ್ಮ ಡೀಟೇಲ್ಸ್ನ ಅವೈಲೇಬಲ್ ಮಾಡ್ತೀರಾ ಅಂತಿರುತ್ತೆ. ನೀವು ಪ್ರತಿಯೊಬ್ಬರು ಎಸ್ ಅಂತ ಹಾಕೊಳ್ಳಿ. ಯಾವುದೇ ರೀತಿ ನಿಮಗೆ ಇಲ್ಲಿ ಈ ಆಪ್ಷನ್ಸ್ನಿಂದ ಪ್ರಾಬ್ಲಮ್ ಆಗೋದಿಲ್ಲ, ಎಸ್ ಅಂತ ಹಾಕೊಳ್ಳಿ. ಇಷ್ಟು ಹಾಕೊಂಡು ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮಾಡ್ಕೊಂಡ ತಕ್ಷಣ ಸಕ್ಸಸ್ ಅಂತ ಬರುತ್ತೆ. ಓಕೆ ಮೇಲೆ ಕ್ಲಿಕ್ ಮಾಡಿ. ಓಕೆ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಎಡಿಷ್ನಲ್ ಇನ್ಫಾರ್ಮೇಷನ್ ಸೆಕೆಂಡ್ ಒನ್ ಓಪನ್ ಆಗುತ್ತೆ. ಏನೇನು ಡೀಟೇಲ್ಸ್ ಇದೆ ಅಂತ ಕ್ವಿಕ್ಕಾಗಿ ನೋಡ್ಕೊಳ್ಳೋಣ. ನೋಡಿ, ಮೊದಲೇದಾಗಿ ನಿಮಗೆ ಪ್ರಿಫರೆನ್ಸ್ ಆಫ್ ಎಕ್ಸಾಮಿನೇಷನ್ ಸೆಂಟರ್ ಅಂತ ಬರ್ತಾ ಇದೆ. ನಿಮಗೆ ಒಂದು ಎಕ್ಸಾಮಿನೇಷನ್ ಇರೋದ್ರಿಂದ ಇಲ್ಲಿ ನಿಮಗೆ ಪ್ರಿಫರೆನ್ಸ್ ಆರ್ಡರ್ ಮೂಲಕ ನೀವು ನಿಯರೆಸ್ಟ್ ಇರುವ ಒಂದು ಎಕ್ಸಾಮಿನೇಷನ್ ಸೆಂಟರ್ನ 3 ರೀತಿಯ ಆರ್ಡರ್ ಮೂಲಕ ನೀವು ಪ್ರಿಫರೆನ್ಸನ್ನು ನೀಡ್ಕೊಳ್ಳಿ. ಯಾವ ಒಂದು ಸಿಟಿ ನಿಮಗೆ ನಿಯರೆಸ್ಟ್ ಆಗಿರುತ್ತಲ್ಲ ಅದರ ಒಂದು ಅನುಸಾರ ನೀವು ಪ್ರಿಫರೆನ್ಸನ್ನು ಎಕ್ಸಾಮ್ ಸೆಂಟರ್ನ ನೀಡ್ಕೊಳ್ಳಿ. 3 ಸೆಂಟರ್ಸ್ಗಳನ್ನು ಮಾಡಬೇಕಾಗುತ್ತೆ. ಮತ್ತು ಇದಾದ ತಕ್ಷಣ ನೆಕ್ಸ್ಟ್ ಒಂದು ಆಪ್ಷನ್ ಮೀಡಿಯಮ್ ಆಫ್ ಕಂಪ್ಯೂಟರ್ ಬೇಸ್ ಎಕ್ಸಾಮಿನೇಷನ್, ಅಂದರೆ ಈ ಒಂದು ಎಕ್ಸಾಮಿನೇಷನ್ ನೀವು ಯಾವ ಒಂದು ಮೀಡಿಯಮ್ನಲ್ಲಿ ಅಟೆಂಡ್ ಆಗ್ತೀರಾ ಅಂತಿರುತ್ತೆ. ನಿಮಗೆ ಇಲ್ಲಿ 2 ಆಪ್ಷನ್ಸ್ ಇದೆ. ಹಿಂದಿಯಲ್ಲಿ ನೀವು ಬರಿಬೋದು ಅಥವಾ ಇಂಗ್ಲೀಷ್ನಲ್ಲಿ ನೀವು ಅಟೆಂಡ್ ಆಗ್ಬೋದು. ನೀವು ಇಂಗ್ಲೀಷ್ನಲ್ಲಿ ಅಟೆಂಡ್ ಆಗ್ತೀರಾ ಅಂದರೆ ಇಂಗ್ಲೀಷ್ ಅಂತ ಚೂಸ್ ಮಾಡ್ಕೊಳ್ಳಿ. ಇಲ್ಲಿ ಮತ್ತೊಮ್ಮೆ ಅದನ್ನು ವೆರಿಫೈನ ಮಾಡ್ಕೊಳ್ಳಿ ಯಾವ ಒಂದು ಮೀಡಿಯಮ್ನಲ್ಲಿ ಎಕ್ಸಾಮ್ ಬರಿತೀರಂತ. ಇದಾದ ತಕ್ಷಣ ನೆಕ್ಸ್ಟ್ ಆಪ್ಷನ್ಸ್ಗಳು ಬ್ಲ್ಯಾಂಕ್ ಆಗಿರುತ್ತೆ. ಇದು ಯಾವುದೇ ರೀತಿ ನಮಗೆ ಅಪ್ಲಿಕೇಬಲ್ ಆಗೋದಿಲ್ಲ. ಇದನ್ನು ಡ್ಯಾಶನ್ನು ಬಿಡಿ, ನೆಕ್ಸ್ಟ್ ಸ್ಕಿಪ್ ಮಾಡಿ ಮುಂದೆ ಬನ್ನಿ. ಬಂದ ತಕ್ಷಣ ನೆಕ್ಸ್ಟ್ ಒಂದು ಡ್ಯೂ ಯಾವ ಫಿಸಿಕಲ್ ಲಿಮಿಟೇಷನ್, ನೀವು ಏನಾದರೂ ಫಿಸಿಕಲ್ ಲಿಮಿಟೇಷನ್ಸ್ನ ಹೊಂದಿದ್ರೆ ಎಸ್ ಅಂತ ಹಾಕೊಳ್ಳಿ. ಅದಕ್ಕೆ ಸಂಬಂಧಪಟ್ಟಂಗೆ ಡೀಟೇಲ್ಸ್ನ ನೀಡ್ಬೋದು. ಇಲ್ಲ ಸರ್ ನಾನು ಯಾವುದೇ ರೀತಿ ಫಿಸಿಕಲ್ ಲಿಮಿಟೇಷನ್ಗೆ ಸಂಬಂಧಪಟ್ಟಂಗೆ ಏನು ಮಾಹಿತಿ ಇಲ್ಲ ಅಂದರೆ ಸಿಂಪಲಾಗಿ ನೋ ಅಂತ ನೀವು ಹಾಕ್ಕೊಳ್ಬೇಕಾಗುತ್ತೆ. ಇದಾದ ತಕ್ಷಣ ನೆಕ್ಸ್ಟು ನಿಮಗೆ ಇದು ಬ್ಲ್ಯಾಂಕ್ ಆಗಿದೆ, ಇದನ್ನು ಸ್ಕಿಪ್ ಮಾಡ್ಕೊಳ್ಳಿ. ಇದಾದ ತಕ್ಷಣ ನೆಕ್ಸ್ಟು ಆರ್ ಯು ಆಲ್ಸೋ ಅಪ್ಲೈಯಿಂಗ್ ಫಾರ್ ದ ಪೋಸ್ಟ್ ಆಫ್ ಜೂನಿಯರ್ ಸ್ಟ್ಯಾಟಿಸ್ಟಿಕಲ್ ಆಫೀಸರ್ಸ್. ನೋಡಿ, ಇಲ್ಲಿ ನಿಮಗೆ ಸಾಕಷ್ಟು ಹುದ್ದೆಗಳಿದ್ದಾವೆ. ನೋಡಿ, ಜೂನಿಯರ್ ಸ್ಟ್ಯಾಟಿಸ್ಟಿಕಲ್ ಇನ್ವೆಸ್ಟಿಗೇಟರ್ ಗ್ರೇಡ್ 2 ಅಂತ ಆಗಿರ್ಬೋದು, ಇಲ್ಲಿದ್ದಾವೆ ನೋಡಿ. ಪೋಸ್ಟ್ ಅಸಿಸ್ಟೆಂಟ್ ಆಡಿಟ್ ಆಫೀಸರ್ ಅಂತ ಇರ್ಬೋದು. ಇಲ್ಲಿ ನಿಮಗೆ 4 ರೀತಿಯ ಅಸಿಸ್ಟೆಂಟ್ ಅಕೌಂಟ್ ಆಫೀಸರ್ ಅಂತ ಇರ್ಬೋದು. ಈ ಪೋಸ್ಟ್ಗೆ ನೀವೇನಾದರೂ ಅಪ್ಲೈಯನ್ನು ಮಾಡಬೇಕಂದ್ರೆ ಅದಕ್ಕೆ ತಕ್ಕಂಗೆ ಒಂದು ಎಜುಕೇಷನ್ ಕ್ರೈಟೇರಿಯಾ ಇದೆ. ಅದನ್ನು ನೀವೇನಾದರೂ ಕಂಪ್ಲೀಟ್ ಮಾಡಿದರೆ ಅಥವಾ ಆ ಒಂದು ಕ್ವಾಲಿಫಿಕೇಷನ್ ಕಲ್ತಿದ್ರೆ ಮಾತ್ರ ಈ ಒಂದು ಪೋಸ್ಟ್ಗಳಿಗೆ ಅಪ್ಲೈಯನ್ನು ಮಾಡ್ಬೋದು. ನಾನು ನೋಟಿಫಿಕೇಷನಲ್ಲಿ ತೋರಿಸ್ತೀನಿ ಯಾವ್ಯಾವ ಪೋಸ್ಟಿಗೆ ಏನು ಕ್ವಾಲಿಫಿಕೇಷನ್ ಆಗಿರಬೇಕು ಅಂತ. ನೀವು ಅದು ಆ ಕ್ವಾಲಿಫಿಕೇಷನ್ ಆಗಿತ್ತಂದರೆ ಆ ಪೋಸ್ಟಿಗೆ ಎಸ್ ಅಂತ ಹಾಕೊಂಡು ನೀವು ಆ ಪೋಸ್ಟಿಗೆ ಅಪ್ಲೈ ಮಾಡ್ಕೊಳ್ಳಿ. ನಾನು ನೋಟಿಫಿಕೇಷನಲ್ಲಿ ತೋರಿಸ್ತೀನಿ ಈಗ. ನೋಡಿ, ಈ ರೀತಿಯಾಗಿ ಇನ್ನುಳಿದ ಪೋಸ್ಟ್ಗಳು ಏನಿದ್ದಾವೆ ಆ ಪೋಸ್ಟ್ಗೆ ಸಂಬಂಧಪಟ್ಟಂಗೆ ಕ್ವಾಲಿಫಿಕೇಷನ್ ಇರಲೇಬೇಕಾಗುತ್ತೆ. ನೋಡಿ, ಅಸಿಸ್ಟೆಂಟ್ ಆಡಿಟ್ ಆಫೀಸರ್ ಈ ಒಂದು ನೀವು ಹುದ್ದೆಗೆ ಎಲಿಜಿಬಲ್ ಇರಬೇಕಂದ್ರೆ ಈ ಒಂದು ಕ್ವಾಲಿಫಿಕೇಷನ್ ಕ್ರೈಟೇರಿಯಾ ನೀವು ಕಂಪ್ಲೀಟ್ ಇರಬೇಕಾಗಿರುತ್ತೆ. ನೋಡಿ, ಎಸೆನ್ಷಿಯಲಿ ಕ್ವಾಲಿಫಿಕೇಷನ್ ಬ್ಯಾಚುಲರ್ ಡಿಗ್ರಿ, ಅದರ ಜೊತೆಗೆ ಡಿಸ್ಕ್ರೈಬಲ್ ಕ್ವಾಲಿಫಿಕೇಷನ್ ಇದು ಇರಬೇಕಾಗುತ್ತೆ. ಅಂದರೆ ಇಲ್ಲಿ ಕೊಟ್ಟಿರ್ತಾರೆ ನೋಡಿ, ಚಾರ್ಟೆಡ್ ಅಕೌಂಟೆಂಟ್ ಅಥವಾ ಮ್ಯಾನೇಜ್ಮೆಂಟ್ ಅಕೌಂಟೆಂಟ್, ಕಂಪ್ನಿ ಸೆಕ್ರೆಟರಿ, ಈ ರೀತಿಯಾಗಿ ನೀವು ಅದರ್ ಕ್ವಾಲಿಫಿಕೇಷನ್ನ ಕಂಪ್ಲೀಟ್ ಮಾಡಿದ್ರೆ ಆ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸ್ಬೋದು. ನೆಕ್ಸ್ಟು ಅಸಿಸ್ಟೆಂಟ್ ಆಡಿಟ್ ಆಫೀಸರ್ ಸ್ಟೇಟ್ ಕೇಡ್ ಒಳಗೆ ಒಂದು ಅಸಿಸ್ಟೆಂಟ್ ಕ್ವಾಲಿಫಿಕೇಷನ್ ಇರುತ್ತೆ. ಇಲ್ಲಿ ಡಿಗ್ರಿ ನಾರ್ಮಲ್ ಬ್ಯಾಚುಲರ್ ಡಿಗ್ರಿ, ಅದ್ರ ಜೊತೆಗೆ ಪ್ರೊಫೆಷನ್ಸಿ ಒಂದು ಕ್ವಾಲಿಫಿಕೇಷನ್ ಇರುತ್ತೆ. ಇದನ್ನು ಡೀಟೇಲ್ಸ್ ನೀವು ಏನಾದರೂ ಎಲಿಜಿಬಲ್ ಇದ್ದರೆ ಈ ಒಂದು ಪೋಸ್ಟ್ಗೆ ಅರ್ಜಿಯನ್ನು ಸಲ್ಲಿಸ್ಬೋದು. ಇದಾದ ತಕ್ಷಣ ನೆಕ್ಸ್ಟ್ ಒಂದು ಅಸಿಸ್ಟೆಂಟ್ ಅಕೌಂಟೆಂಟ್ ಆಫೀಸರ್ ಸ್ಟೇಟ್ ಕೇಡ್ ಒಳಗೆ ಒಂದು SNC ಕ್ವಾಲಿಫಿಕೇಷನ್ ಯಾವ ರೀತಿಯಾಗಿದೆ ಈ ರೀತಿಯಾಗಿ ನೀವು ಚೆಕ್ ಮಾಡ್ಕೊಂಡು ಈ ಪೋಸ್ಟ್ಗೆ ನೀವು ಎಲಿಜಿಬಲ್ ಇದ್ದರೆ ಈ ಪೋಸ್ಟ್ಗೆ ಅಪ್ಲೈಯನ್ನು ಮಾಡ್ಕೊಳ್ಳಿ. ಇದಾದ ತಕ್ಷಣ ನೆಕ್ಸ್ಟ್ ಒಂದು ಜೂನಿಯರ್ ಸ್ಟ್ಯಾಟಿಸ್ಟಿಕಲ್ ಆಫೀಸರ್ ಈ ಒಂದು ಜಾಬ್ಗೆ ನೀವು ಅಪ್ಲೈಯನ್ನು ಮಾಡಬೇಕಂದ್ರೆ ಏನು ಒಂದು ಕ್ವಾಲಿಫಿಕೇಷನ್ ಇರಬೇಕಂದ್ರೆ ಈ ಒಂದು ಕ್ವಾಲಿಫಿಕೇಷನ್ ಇರಬೇಕು. ಎನಿ ಡಿಗ್ರಿ ಆಗಿರಬೇಕು, ಅದರ ಜೊತೆಗೆ 12th ಸ್ಟ್ಯಾಂಡರ್ಡಲ್ಲಿ 60 ಮಾರ್ಕ್ಸ್ ಮ್ಯಾಥಮೆಟಿಕ್ಸ್ ಸಬ್ಜೆಕ್ಟನ್ನು ತೊಗೊಂಡಿರಬೇಕು. ಅಥವಾ ಬ್ಯಾಚುಲರ್ ಡಿಗ್ರಿಯಲ್ಲಿ ಎನಿ ಒಂದು ಸಬ್ಜೆಕ್ಟ್ ಸ್ಟ್ಯಾಟಿಸ್ಟಿಕ್ಸ್ ಒಂದು ಸಬ್ಜೆಕ್ಟ್ ಏನಾದರೂ ನೀವು ಕಂಪ್ಲೀಟನ್ನು ಮಾಡಿದರೆ ಡಿಗ್ರಿ ಲೆವೆಲಲ್ಲಿ ಈ ಒಂದು ಜೂನಿಯರ್ ಸ್ಟ್ಯಾಟಿಸ್ಟಿಕಲ್ ಆಫೀಸರ್ ಹುದ್ದೆಗೆ ನೀವು ಸಪ್ರೇಟಾಗಿ ಅರ್ಜಿಯನ್ನು ಸಲ್ಲಿಸ್ಬೋದು. ಇದಾದ ತಕ್ಷಣ ನೆಕ್ಸ್ಟ್ ಜಾಬು ಸ್ಟ್ಯಾಟಿಸ್ಟಿಕಲ್ ಇನ್ವೆಸ್ಟಿಗೇಟರ್ ಗ್ರೇಡ್ 2 ಈ ಒಂದು ಜಾಬ್ಗೆ ನೀವು ಒಂದು ಕ್ವಾಲಿಫಿಕೇಷನನ್ನು ನೀಡಿದ್ದಾರೆ. ಈ ಒಂದು ಕ್ವಾಲಿಫಿಕೇಷನ್ ನೀವು ಏನಾದರೂ ಕಲ್ತಿದ್ರೆ ಈ ಒಂದು ಜಾಬ್ಗೆ ನೀವು ಅಪ್ಲೈಯನ್ನು ಮಾಡ್ಬೋದು. ಇನ್ನುಳಿದ ಪೋಸ್ಟ್ಗಳಿಗೆ ನಾರ್ಮಲ್ ಆಗಿ ಬ್ಯಾಚುಲರ್ ಡಿಗ್ರಿಯನ್ನು ಕಂಪ್ಲೀಟನ್ನು ಮಾಡಿರಬೇಕು. ಈ ರೀತಿಯಾಗಿ ನೀವು ಕ್ವಾಲಿಫಿಕೇಷನ್ ಏನಾದರೂ ಹೊಂದಿದ್ರೆ ಅಲ್ಲಿ ನೀವು ಫಿಲ್ ಮಾಡಬೇಕಾಗುತ್ತೆ. ಆ ಒಂದು ಕ್ವಾಲಿಫಿಕೇಷನ್ ಸಪ್ರೇಟಾಗಿ ಎಸ್ ಅಂತಂದು ಹಾಕಿ ನೀವು ಆ ಹುದ್ದೆಗೆ ಎಲಿಜಿಬಲ್ ಆಗ್ಬೋದು.
ನೋಡಿ ಜೂನಿಯರ್ ಸ್ಟ್ಯಾಟಿಸ್ಟಿಕಲ್ ಆಫೀಸರ್ ಏನಾದರೂ ಬರ್ತಿದ್ದರೆ ನೀವು ಎಸ್ ಅಂತ ಹಾಕ್ಕೊಳ್ಬೇಕಾಗತ್ತೆ. ಎಸ್ ಅಂತ ಹಾಕ್ಕೊಂಡ್ರೆ ಕೆಳಗೊಂದು ಆಪ್ಷನ್ಸ್ ನಿಮಗೆ ಇಲ್ಲಿ ಶೋ ಆಗುತ್ತೆ. ಈ ಆಪ್ಷನ್ಸ್ ಏನಿಲ್ಲ, ಈ ಒಂದು ಪೋಸ್ಟ್ಗೆ ನಾನು ಕ್ವಾಲಿಫಿಕೇಷನ್ ಕಂಪ್ಲೀಟ್ ಮಾಡಿದ್ದೀನಿ ಅಂತ ಅರ್ಥ ಅದು. ಇದನ್ನು ಎಸ್ ಅಂತ ಹಾಕ್ಕೊಳ್ಬೇಕು. ಇಲ್ಲ ಸರ್ ನನಗಿದು ಬರ್ತಾ ಇಲ್ಲ ಅಂದರೆ ಸಿಂಪಲ್ಲಾಗಿ ನೋ ಅಂತ ಕ್ಲಿಕ್ ಮಾಡಿದ್ರೆ ಎರಡನೇ ಆಪ್ಷನು ಬ್ಲ್ಯಾಂಕ್ ಆಗಿಬಿಡುತ್ತೆ. ಇದಾದ ತಕ್ಷಣ ನೆಕ್ಸ್ಟ್ ನೋಡ್ಕೊಳ್ಳೋಣ. ಒಂದು ಸ್ಟ್ಯಾಟಿಸ್ಟಿಕಲ್ ಇನ್ವೆಸ್ಟಿಗೇಟರ್ ಗ್ರೇಡ್ 2 ಈ ಪೋಸ್ಟ್ಗೆ ನೀವು ಅಪ್ಲೈ ಮಾಡ್ತೀರಾ, ಇದಕ್ಕೆ ಕ್ವಾಲಿಫಿಕೇಷನ್ ನಿಮಗೆ ಕ್ರೈಟೇರಿಯಾ ಇದೆಯಾ ಇದ್ದರೆ ಎಸ್ ಅಂತ ಹಾಕ್ಕೊಳ್ಳಿ. ಇಲ್ಲ ನನಗೆ ಯಾವುದೇ ರೀತಿ ಈ ಪೋಸ್ಟು ಬರೋಂಗಿಲ್ಲ ಅಂದರೆ ನೀವು ಸಿಂಪಲ್ಲಾಗಿ ನೋ ಅಂತ ನೀವು ಇಲ್ಲಿ ಚೂಸ್ ಮಾಡ್ಕೊಳ್ಳಿ. ಇದಾದ ತಕ್ಷಣ ನೆಕ್ಸ್ಟ್ ಒಂದು ಇಂಪಾರ್ಟೆಂಟ್ ಏನಂದರೆ ಇಲ್ಲಿ ನಿಮಗೆ ನೇಮ್ಸ್ ಆಫ್ ಅ ಲ್ಯಾಂಗ್ವೇಜ್ ಸ್ಟಡೀಡ್ ಆ್ಯಂಡ್ ಪಾಸ್ಡ್ ಆ್ಯಟ್ ಅ ಮೆಟ್ರಿಕ್ಯುಲೇಷನ್ ಲೆವೆಲ್ ಅಂತ ಕೇಳ್ತಾ ಇದ್ದಾರೆ. ಅಂದರೆ SSLCಯಲ್ಲಿ ನೀವು ಯಾವ ಒಂದು ಲ್ಯಾಂಗ್ವೇಜಸ್ನ ಸ್ಟಡಿಯನ್ನು ಮಾಡಿದ್ದೀರಾ ಅಂತ ಇಲ್ಲಿ ಕೇಳ್ತಾ ಇದ್ದಾರೆ. ನೀವು ಯಾವ ಲ್ಯಾಂಗ್ವೇಜನ್ನು ಇಲ್ಲಿ ಚೂಸ್ ಮಾಡ್ಕೋಬೋದು. ನಾವು ಕನ್ನಡ ಒಂದು ಲ್ಯಾಂಗ್ವೇಜನ್ನು ಸ್ಟಡಿ ಮಾಡಿದ್ದೀವಿ, ಅದರ ಜೊತೆಗೆ ಇಂಗ್ಲೀಷ್ ಲ್ಯಾಂಗ್ವೇಜನ್ನು ಸ್ಟಡಿ ಮಾಡಿದ್ದೀವಿ ಮತ್ತು ಹಿಂದಿ ಲ್ಯಾಂಗ್ವೇಜನ್ನು ಸ್ಟಡಿ ಮಾಡಿದ್ವಿ. ಆದರೆ ನಿಮಗೆ ಇಲ್ಲಿ ಎರಡೇ ಆಪ್ಷನ್ಸ್ ಇಲ್ಲಿ ತೊಗೊಳ್ತಾ ಇದೆ, ಅಂದರೆ 3 ಸಬ್ಜೆಕ್ಟ್ ತೊಗೊಳ್ತಾ ಇಲ್ಲ. ನೋಡಿ, ಎರಡೇ ಸಬ್ಜೆಕ್ಟ್ ತೊಗೊಳ್ತಾ ಇದೆ. ನೀವು ಎರಡು ಯಾವುದಾದ್ರೂ ಹಾಕ್ಕೊಳ್ಬೋದು. ನಾನು ಕನ್ನಡ ಮತ್ತು ಇಂಗ್ಲೀಷ್ ಲ್ಯಾಂಗ್ವೇಜನ್ನು ಸ್ಟಡಿ ಮಾಡಿದ್ದೀನಿ ಅಂತ ಇಲ್ಲಿ ನಾನು ಹಾಕ್ಕೊಳ್ತಾ ಇದ್ದೀನಿ. ಇಷ್ಟು ಹಾಕ್ಕೊಳ್ಳಿ. ಇದಾದ ತಕ್ಷಣ ನೆಕ್ಸ್ಟು ಮೀಡಿಯಮ್ ಆಫ್ ಮೆಟ್ರಿಕ್ಯುಲೇಷನ್ ಎಕ್ಸಾಮಿನೇಷನ್, ಅಂದರೆ ನಾವು SSLC ಯಾವ ಒಂದು ಮೀಡಿಯಮ್ನಲ್ಲಿ ಕಲ್ತಿದ್ದೀವಿ, ಕನ್ನಡ ಮಾಧ್ಯಮದಲ್ಲಿ ಕಲ್ತಿದ್ದೀವಿ ಅಥವಾ ಇಂಗ್ಲೀಷ್ ಮೀಡಿಯಮ್ನಲ್ಲಿ ಕಲ್ತಿದ್ದೀವಿ, ಈ ರೀತಿಯಾಗಿ ಕೇಳ್ತಾರೆ. ನಾವು SSLCಯನ್ನು ಕನ್ನಡ ಮೀಡಿಯಮ್ನಲ್ಲಿ ಕಲ್ತಿದ್ದೀವಿ ಅಂತ ನಾನು ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಇನ್ ಕೇಸ್ ನೀವು ಇಂಗ್ಲೀಷ್ ಮೀಡಿಯಮ್ನಲ್ಲಿ SSLC ಕಂಪ್ಲೀಟ್ ಮಾಡಿದರೆ ಇಲ್ಲಿ ಇಂಗ್ಲೀಷ್ ಅಂತ ನೀವು ಇಲ್ಲಿ ಚೂಸನ್ನು ಮಾಡ್ಕೋಬೇಕಾಗುತ್ತೆ. ಇಷ್ಟು ಆಪ್ಷನ್ಸ್ ಇರುತ್ತೆ. ಇದಾದ ತಕ್ಷಣ ಆರ್ ಯು ಆಲ್ಸೋ ಅಪ್ಲೈಯಿಂಗ್ ಫಾರ್ ದ ಪೋಸ್ಟ್ ಆಫ್ ಅಸಿಸ್ಟೆಂಟ್ ಆಡಿಟ್ ಆಫೀಸರ್ ಸೆಂಟ್ರಲ್ ಗ್ರೇಡ್ ಅಂತ ಕೇಳ್ತಾ ಇದ್ದಾರೆ. ಈ ಒಂದು ಪೋಸ್ಟಿಗೆ ಇನ್ ಕೇಸ್ ನೀವೇನಾದರೂ ಎಲಿಜಿಬಲ್ ಇದ್ದರೆ ಎಸ್ ಅಂತ ಹಾಕ್ಕೊಳ್ಳಿ, ಇಲ್ಲಾದರೆ ಸಿಂಪಲ್ಲಾಗಿ ನೋ ಅಂತ ಹಾಕ್ಕೊಳ್ಳಿ. ಮತ್ತು ಇದಾದ ತಕ್ಷಣ ನೆಕ್ಸ್ಟ್ ಒಂದು ಅಸಿಸ್ಟೆಂಟ್ ಆಡಿಟ್ ಆಫೀಸರ್ ಸ್ಟೇಟ್ ಗ್ರೇಡ್ ಒಳಗೆ ಈ ಒಂದು ಪೋಸ್ಟ್ ನಿಮಗೆ ಅಪ್ಲಿಕೇಬಲ್ ಆಗ್ತಾ ಇದ್ದರೆ ಎಸ್ ಅಂತ ಹಾಕ್ಕೊಳ್ಳಿ, ಇಲ್ಲಾದರೆ ಸಿಂಪಲ್ಲಾಗಿ ನೋ ಅಂತ ಹಾಕ್ಕೊಳ್ಳಿ. ಇದಾದ ತಕ್ಷಣ ಅಸಿಸ್ಟೆಂಟ್ ಅಕೌಂಟ್ ಆಫೀಸರ್ ಈ ಒಂದು ಹುದ್ದೆ ನಿಮಗೇನಾದರೂ ಎಜುಕೇಷನ್ ಕ್ವಾಲಿಫಿಕೇಷನಲ್ಲಿ ಬರ್ತಾ ಇದ್ದರೆ ಎಸ್ ಅಂತ ಹಾಕ್ಕೊಳ್ಳಿ, ಮತ್ತು ಈ ಪೋಸ್ಟಿಗೆ ನಾನು ಕರೆಕ್ಟಾಗಿ ಕ್ವಾಲಿಫಿಕೇಷನ್ ಇದ್ದೀನಿ ಅಂದರೆ ಎಸ್ ಅಂತ ಹಾಕ್ಕೊಳ್ಳಿ. ಇಲ್ಲ ಇನ್ ಕೇಸ್ ನಮಗೆ ಈ ಪೋಸ್ಟ್ ಬರ್ತಾ ಇಲ್ಲ ಅಂದರೆ ಸಿಂಪಲ್ಲಾಗಿ ನೋ ಅಂತ ಹಾಕ್ಕೊಳ್ಳಿ. ಇಷ್ಟು ಡೀಟೇಲ್ಸನ್ನು ಇಟ್ಕೊಂಡು ಸೇವ್ ಆ್ಯಂಡ್ ನೆಕ್ಸ್ಟ್ ಅಂತ ಒಂದು ಆಪ್ಷನ್ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ನೆಕ್ಸ್ಟ್ ಸ್ಟೆಪ್ ಹೋಗ್ರಿ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಕೊನೆಯದಾಗಿ ಒಂದು ಫೋಟೋಗ್ರಾಫಿ, ಒಂದು ಸಿಗ್ನೇಚರ್ ಇರುತ್ತೆ. ನೋಡಿ, ಮೊದಲೇದಾಗಿ ನಾನು ಸ್ಟೆಪ್ ಬೈ ಸ್ಟೆಪ್ ಯಾವ ರೀತಿಯಾಗಿ ಇದನ್ನು ಕಂಪ್ಲೀಟ್ ಮಾಡಬೇಕಂತ ನಾನು ಪ್ರತಿಯೊಂದು ಮಾಹಿತಿ ಕೊಡ್ತೀನಿ. ನೋಡಿ, ಮೊದಲೇದಾಗಿ ಫೇಸ್ ಅಥೆಂಟಿಕೇಷನ್ ಅಂತ ಸ್ಟೇಟಸ್ ಇರುತ್ತೆ, ಅದನ್ನು ನೀವು ಸಕ್ಸಸ್ಫುಲ್ಲಾಗಿ ಫೇಸ್ ಅಥೆಂಟಿಕೇಷನ್ ಮಾಡ್ಕೋಬೇಕಾಗತ್ತೆ. ಅದಾದ ತಕ್ಷಣ ನೀವು ಒಂದು ಫೋಟೋಗ್ರಾಫಿ ಇರುತ್ತೆ, ಆ ಒಂದು ಫೋಟೋಗ್ರಾಫಿ ಲೈವ್ ಫೋಟೋ ಇರುತ್ತೆ, ಅದನ್ನು ಯಾವ ರೀತಿ ಕ್ಯಾಪ್ಚರ್ ಮಾಡ್ಕೋಬೇಕು ಅನ್ನೋದನ್ನು ಮಾಹಿತಿ ಕೊಡ್ತೀನಿ. ಕೊನೆಯದಾಗಿ ಒಂದು ಸಿಗ್ನೇಚರ್ ಇರುತ್ತೆ, ಅದು ಒಂದು ಇನ್ಸ್ಟ್ರಕ್ಷನ್ಸ್ ಮೂಲಕ 10 KB ಅಥವಾ 20 KB ಮತ್ತು 6 cm 2 cm ವಿಡ್ತ್ ಹೈಟ್ ಮೂಲಕ ಅದನ್ನು ಸಿಗ್ನೇಚರ್ ಅಪ್ಲೋಡ್ ಮಾಡೋದಿರುತ್ತೆ. ನಾನು ಸ್ಟೆಪ್ ಬೈ ಸ್ಟೆಪ್ 3 ಯಾವ ರೀತಿಯಾಗಿ ಅಪ್ಲೋಡ್ ಮಾಡೋದಂತ ಪ್ರತಿಯೊಂದನ್ನು ಮಾಹಿತಿ ಕೊಡ್ತೀನಿ. ಈ 3 ಆದ ತಕ್ಷಣ ನೀವು ಫೈನಲ್ ಸಬ್ಮಿಟನ್ನು ಮಾಡ್ಕೋಬೋದು. ನೋಡಿ, ಮೊದಲೇದಾಗಿ ಫೇಸ್ ಅಥೆಂಟಿಕೇಷನ್ ಯಾವ ರೀತಿಯಾಗಿ ಮಾಡಬೇಕಂದ್ರೆ ಇಲ್ಲಿ ಯಾವುದೇ ರೀತಿ ವೆಬ್ಸೈಟ್ನಲ್ಲಿ ಬರೋದಿಲ್ಲ. ನೀವು ಡೈರೆಕ್ಟಾಗಿ ಪ್ಲೇಸ್ಟೋರ್ನಲ್ಲಿ ಹೋಗಿ ಮೈ SSC ಅಂತ ಒಂದು ಆ್ಯಪ್ ಇದೆ, ಅದನ್ನು ಡೌನ್ಲೋಡನ್ನು ಮಾಡ್ಕೊಳ್ಳಿ. ಡೌನ್ಲೋಡ್ ಮಾಡ್ಕೊಂಡು ಫೇಸ್ ಅಥೆಂಟಿಕೇಷನನ್ನು ನಾವು ಈಗ ಮಾಡ್ಕೊಳ್ಳೋಣ. ನೋಡಿ, ಮೈ SSC ಆ್ಯಪ್ನ ಓಪನ್ ಮಾಡ್ಕೊಳ್ಳಿ. ಈ ರೀತಿಯಾಗಿ ಬರುತ್ತೆ ನಿಮಗೆ. ಇಲ್ಲಿ ಓಪನ್ ಮಾಡಿದ ತಕ್ಷಣ ಇಲ್ಲಿ ಡೈರೆಕ್ಟಾಗಿ ಲಾಗಿನ್ ಆ್ಯಂಡ್ ರಿಜಿಸ್ಟರ್ ಅಂತ ಮೇಲೆ ಒಂದು ಆಪ್ಷನ್ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮಾಡಿದ ತಕ್ಷಣ ಈಗಾಗಲೇ ನಿಮಗೆ ರಿಜಿಸ್ಟ್ರೇಷನ್ ನಂಬರ್ ಇರುತ್ತೆ, ಆ ಒಂದು ರಿಜಿಸ್ಟ್ರೇಷನ್ ನಂಬರ್ನ ಹಾಕ್ಕೊಳ್ಳಿ ಮತ್ತು ಪಾಸ್ವರ್ಡ್ ಏನು ಇಟ್ಟಿರ್ತಾರೆ ಸೆಟ್ ಮಾಡಿದ್ರೆ ಆ ಪಾಸ್ವರ್ಡ್ನ ಹಾಕೊಂಡು ಕ್ಯಾಪ್ಚಾ ಹಾಕಿ ಲಾಗಿನನ್ನು ಮಾಡ್ಕೊಳ್ಳಿ. ಲಾಗಿನ್ ಮಾಡ್ಕೊಳ್ಳಿ. ಲಾಗಿನ್ ಮಾಡಿದರೆ ನಿಮಗೆ ಈ ರೀತಿಯಾಗಿ ಸಿಂಬಾಲ್ ತೋರಿಸುತ್ತೆ, ಆಧಾರ್ ವೆರಿಫೈ ಅಂತ ತೋರಿಸುತ್ತೆ. ತೋರಿಸಿದ ತಕ್ಷಣ ನೆಕ್ಸ್ಟು ಏನು ಮಾಡಬೇಕಂದ್ರೆ ಇಲ್ಲಿ ಡ್ಯಾಶ್ಬೋರ್ಡ್ ಅಂತ ಒಂದು ಆಪ್ಷನ್ ಇದೆ, ಈ ಡ್ಯಾಶ್ಬೋರ್ಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಡ್ಯಾಶ್ಬೋರ್ಡ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಮೈ ಅಪ್ಲಿಕೇಶನ್ ಅಂತ ಇರುತ್ತೆ, ಈ ಒಂದು ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಬಂದ ತಕ್ಷಣ ನಿಮಗೆ ಇಲ್ಲಿ ನೋಡ್ಕೋಬೋದು ಕಂಬೈನ್ಡ್ ಗ್ರ್ಯಾಜುಯೇಟ್ ಲೆವೆಲ್ 2026 ಅಂತ ಬರುತ್ತೆ. ಇಲ್ಲಿ ನೀವು ಕಂಟಿನ್ಯೂ ಅಂತ ಒಂದು ಆಪ್ಷನ್ ಇದೆ, ಇದನ್ನ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ತಕ್ಷಣ ಈಗಾಗಲೇ ನೀವು ಏನು ಡೀಟೇಲ್ಸನ್ನು ನೀಡಿರ್ತಿರಲ್ಲ ವೆಬ್ಸೈಟಲ್ಲಿ ಅದು ಶೋ ಆಗುತ್ತೆ. ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸಕ್ಸಸ್ ಅಂತ ಬರುತ್ತೆ. ಈಗಾಗಲೇ ನೀವು ಎಜುಕೇಷನ್ ಕ್ವಾಲಿಫಿಕೇಷನ್ ಪ್ರತಿಯೊಂದು ಡೀಟೇಲ್ಸ್ ನೀಡಿರ್ತೀರ. ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮತ್ತೊಮ್ಮೆ ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅಡಿಷ್ನಲ್ ಇನ್ಫಾರ್ಮೇಷನ್ ಸೆಕೆಂಡ್ ಒನ್ನು ಇದನ್ನು ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸಕ್ಸಸ್ ಅಂತ ಬರುತ್ತೆ. ಈಗ ನಿಮ್ಮದು ಆಧಾರ್ ಅಥೆಂಟಿಕೇಷನ್ ಆಪ್ಷನ್ಸ್ನಲ್ಲಿ ಬಂತು. ಇದೇ ಆಧಾರ್ ಅಥೆಂಟಿಕೇಷನ್ ನೀವು ಕಂಪ್ಲೀಟ್ ಮಾಡ್ಕೊಳ್ಬೇಕಾಗತ್ತೆ. ಇದನ್ನು ಯಾವ ರೀತಿಯಾಗಿ ಮಾಡ್ಕೋಬೇಕಂದ್ರೆ ಇಲ್ಲಿ ಡಿಕ್ಲೇರ್ ಬಾಕ್ಸ್ ಇರುತ್ತೆ, ಈ ಬಾಕ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಆಧಾರ್ RD ಸರ್ವಿಸ್ದು ಓಪನ್ ಆಗುತ್ತೆ. ನಿಮ್ಮ ಒಂದು ಪೇಸ್ನ ಕರೆಕ್ಟಾಗಿ ಆ ಒಂದು ಸರ್ಕಲ್ನಲ್ಲಿ ಐಸ್ನ ಬ್ಲಿಂಕ್ ಮಾಡಿದರೆ ಅದು ಆಟೋಮೆಟಿಕ್ಕಾಗಿ ವೆರಿಫೈ ಆಗುತ್ತೆ. ಅದನ್ನು ಆ ರೀತಿಯಾಗಿ ಫೇಸ್ ಅಥೆಂಟಿಕೇಷನ್ನ ಮಾಡ್ಕೊಳ್ಳಿ. ನೋಡಿ, ಆಧಾರ್ ಫೇಸ್ ಅಥೆಂಟಿಕೇಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಈ ರೀತಿಯಾಗಿ ಬರುತ್ತೆ. ಈ ಒಂದು ಸರ್ಕಲ್ನಲ್ಲಿ ನಿಮ್ಮದು ಐಸ್ನ ಈ ರೀತಿಯಾಗಿ ಬ್ಲಿಂಕ್ ಮಾಡಿ ಇಮೇಜ್ ಕ್ಯಾಪ್ಚರ್ಡ್ ಸಕ್ಸಸ್ಫುಲಿ ಅಂತ ಬರುತ್ತೆ. ಬಂದ ತಕ್ಷಣ ಏನು ಮಾಡಿ, ಇಲ್ಲಿ ಸೇವ್ ಆ್ಯಂಡ್ ನೆಕ್ಸ್ಟ್ ಅಂತ ಒಂದು ಆಪ್ಷನ್ ಇದೆ ಕೆಳಗೆ, ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಸಕ್ಸಸ್ ಅಂತ ಬರುತ್ತೆ.
ನೋಡಿ ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಫೇಸ್ ಐ ಡಿ ವೆರಿಫಿಕೇಷನ್ ಸಕ್ಸಸ್ ಅಂತ ಬರುತ್ತೆ. ಓಕೆ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮಾಡಿದ ತಕ್ಷಣ ನೆಕ್ಸ್ಟ್ ನಿಮ್ಮದು ಒಂದು ಲೈವ್ ಫೋಟೋ ಮತ್ತು ಒಂದು ಸಿಗ್ನೇಚರ್ ಇರಬೇಕಾಗುತ್ತೆ. ನೋಡಿ ನಿಮ್ಮದು ಲೈವ್ ಫೋಟೋ ಯಾವ ರೀತಿಯಾಗಿ ಇರಬೇಕಂದ್ರೆ ಒಂದು ಪ್ಲೇನ್ ಬ್ಯಾಕ್ಗ್ರೌಂಡ್ ಇರಬೇಕಾಗಿರುತ್ತೆ. ಅಂದರೆ ಯಾವುದಾದ್ರೂ ಒಂದು ಪ್ಲೇನ್ ಬ್ಯಾಕ್ಗ್ರೌಂಡಲ್ಲಿ ಹೋಗಿ ನಿಮ್ಮದು ಕರೆಕ್ಟಾಗಿ ಒಂದು ಫೋಟೋನ ಕ್ಯಾಪ್ಚರ್ ಮಾಡಬೇಕಾಗತ್ತೆ. ಅದನ್ನು ಯಾವ ರೀತಿಯಾಗಿ ಮಾಡಬೇಕಂತ ನಿಮಗೆ ಲೈವನ್ನೇ ತೋರಿಸ್ತೀನಿ, ಯಾವ ರೀತಿಯಾಗಿ ಮಾಡಬೇಕಂತ. ಇಲ್ಲಿ ಕ್ಯಾಪ್ಚರ್ ಲೈವ್ ಫೋಟೋ ಅಂತಿದೆಯಲ್ಲ, ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ ಕ್ಯಾಪ್ಚರ್ ಲೈವ್ ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಮದು ಈ ರೀತಿ ಇಮೇಜ್ ಇಲ್ಲಿ ಬರುತ್ತೆ. ಈಗ ನೀವು ಒಂದು ವೈಟ್ ಬ್ಯಾಕ್ಗ್ರೌಂಡ್ನಲ್ಲಿ ಇದನ್ನು ಕ್ಲಿಕ್ ಮಾಡಬೇಕು. ಈ ರೀತಿಯಾಗಿ ಫೇಸ್ನ ನೀವು ಇಟ್ಕೊಂಡು ಇಲ್ಲಿ ಕ್ಲಿಕ್ ಬಟನ್ ಇದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಸೇವನ್ನು ಮಾಡ್ಕೊಳ್ಳಿ. ಕ್ರೆಡಿಟ್ ಸಕ್ಸಸ್ಫುಲ್ ಅಂತ ಬರುತ್ತೆ. ಇಲ್ಲಿ ಓಕೆ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದಾದ ತಕ್ಷಣ ನೆಕ್ಸ್ಟ್ ಒಂದು ಕೊನೆಯದಾಗಿ ಒಂದು ಅಪ್ಲೋಡ್ ಯುವರ್ ಸಿಗ್ನೇಚರ್ನ ಅಪ್ಲೋಡ್ ಮಾಡ್ಕೊಳ್ಳೋದಿರುತ್ತೆ. ಸ್ವಲ್ಪ ಇನ್ಸ್ಟ್ರಕ್ಷನ್ಸ್ ನೋಡ್ಕೋಣ. 10 KB ಇಂದ 20 KB ಒಳಗೆ JPG ಅಥವಾ JPG ಫಾರ್ಮೆಟ್ನಲ್ಲಿ ಇರಬೇಕು. ಮತ್ತು ಹೈಟ್ ವಿಡ್ತ್ ಯಾವ ರೀತಿ ಇರಬೇಕಂದ್ರೆ 6 ಸೆಂಟಿಮೀಟರ್ ಮತ್ತು 2 ಸೆಂಟಿಮೀಟರ್ಸ್ ಮೂಲಕ ನಿಮ್ಮ ಸಿಗ್ನೇಚರ್ನ ಅಪ್ಲೋಡ್ ಮಾಡೋದಿರುತ್ತೆ. ಅದನ್ನು ಯಾವ ರೀತಿಯಾಗಿ ರಿಸೈಸನ್ನು ಮಾಡ್ಕೊಳ್ಳೋದಂತ ನೋಡ್ಕೋಣ. ನಿಮ್ಮ ಒಂದು ಸಿಗ್ನೇಚರ್ನ ಕ್ರಾಪ್ ಮಾಡಿ ಗ್ಯಾಲರಿಯಲ್ಲಿ ಇಟ್ಕೊಳ್ಳಿ. ಅದನ್ನು ನಾನು ವೆಬ್ಸೈಟ್ನಲ್ಲಿ ಯಾವ ರೀತಿಯಾಗಿ ರಿಸೈಸ್ ಮಾಡೋದಂತ ಮಾಹಿತಿ ಕೊಡ್ತೀನಿ. ನೋಡಿ ಇಮೇಜ್ನ ರಿಸೈಸನ್ನು ಮಾಡ್ಕೋಬೇಕು. ಸಿಗ್ನೇಚರ್ ಅಂದರೆ ಇಮೇಜ್ ರಿಸೈಸರ್ ಅಂತಿದೆ. ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ ವೆಬ್ಸೈಟ್ದು. ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡು ಏನಿಲ್ಲ ಸಿಂಪಲ್ಲಾಗಿ ನಿಮ್ಮದು ಸೆಲೆಕ್ಟ್ ಇಮೇಜ್ ಅಂತಿದೆ, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಗ್ಯಾಲರಿ ಹೋಗುತ್ತೆ. ನಿಮ್ಮದು ಸಿಗ್ನೇಚರ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸಿಗ್ನೇಚರ್ ಸೆಲೆಕ್ಟ್ ಮಾಡ್ಕೊಂಡು ಕೆಳಗೆ ಸ್ಕ್ರೋಲ್ ಮಾಡಿ. ಇಲ್ಲಿ ಫಿಕ್ಸೆಲ್ ಅಂತ ಇರುತ್ತೆ, ಬಟ್ ನಾವು ಫಿಕ್ಸೆಲಲ್ಲಿ ಬೇಕಾಗಿಲ್ಲ, ಸೆಂಟಿಮೀಟ್ರಲ್ಲಿ ಇರಬೇಕಾಗಿರುತ್ತೆ. ಅದಕ್ಕೆ ಸೆಂಟಿಮೀಟ್ರ್ ಮೇಲೆ ಕ್ಲಿಕ್ ಮಾಡ್ಕೊಂಡು ವಿಡ್ತು ನಮಗೆ 6 ಸೆಂಟಿಮೀಟ್ರ್ ಬೇಕಾಗಿದೆ ಮತ್ತು ಹೈಟು 2 ಸೆಂಟಿಮೀಟ್ರ್ ಬೇಕಾಗಿದೆ. ಇಷ್ಟು ಹಾಕ್ಕೊಂಡು ಕೆಳಗೆ ಸ್ಕ್ರೋಲ್ ಮಾಡ್ಕೊಂಡು ಕಂಟಿನ್ಯೂ ಟು ಡೌನ್ಲೋಡ್ ಅಂತ ಕೆಳಗಿದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಇಲ್ಲಿ ಡೌನ್ಲೋಡ್ ಅಂತ ಬರುತ್ತೆ. ನಿಮಗೆ ಎಷ್ಟು KB ಅದು ಆಟೋಮೆಟಿಕ್ಕಾಗಿ 10 KB ಇಂದ 20 KB ಆಟೋಮೆಟಿಕ್ ಆಗಿರುತ್ತೆ. ನೀವು ಇಷ್ಟೇ ರಿಸೈಸ್ ಸೆಂಟಿಮೀಟರ್ ಇಟ್ಕೊಳ್ಳಿ. ಇಲ್ಲಿ ಡೌನ್ಲೋಡ್ ಇಮೇಜ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದು ಗ್ಯಾಲರಿಯಲ್ಲಿ ನಿಮಗೆ ಡೈರೆಕ್ಟಾಗಿ ಡೌನ್ಲೋಡ್ ಆಗುತ್ತೆ. ಅದನ್ನು ಈಗ ಹೋಗಿ ಅಪ್ಲೋಡನ್ನು ಮಾಡ್ಕೊಳ್ಳೋಣ. ಈಗ ಸಿಗ್ನೇಚರ್ನ ನಾವು ಡೈರೆಕ್ಟಾಗಿ ಈ ರೀತಿಯಾಗಿ ಅಪ್ಲೋಡನ್ನು ಮಾಡ್ಕೋಣ. ನೋಡಿ ಸಿಗ್ನೇಚರ್ ಅಪ್ಲೋಡೆಡ್ ಸಕ್ಸಸ್ಫುಲ್ ಅಂತ ಬರುತ್ತೆ. ಈ ರೀತಿ ಸ್ಟೆಪ್ಸ್ಗಳನ್ನ ಫಾಲೋ ಮಾಡ್ಕೊಳ್ಳಿ. ನಿಮ್ಮದು ಫೋಟೋ ಮತ್ತು ಸಿಗ್ನೇಚರ್ ಮತ್ತು ಆಧಾರ್ ಅಥೆಂಟಿಕೇಷನ್ ಕಂಪ್ಲೀಟ್ ಮಾಡ್ಕೊಂಡು ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ ಈ ರೀತಿ ಮಾಡಿದ ತಕ್ಷಣ ಸಕ್ಸಸ್ಫುಲ್ ಅಂತ ಬರುತ್ತೆ. ಬಂದ ತಕ್ಷಣ ಈಗ ನೀವು ಏನಾದರೂ ಇನ್ ಕೇಸ್ ಇದೇ ಆ್ಯಪ್ನಲ್ಲಿ ಕಂಟಿನ್ಯೂ ಮಾಡಿ ಅಪ್ಲಿಕೇಶನ್ನ ಸಬ್ಮಿಟ್ ಮಾಡ್ಬೋದು. ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡೋದ್ರಿಂದ ನಾನು ವೆಬ್ಸೈಟಲ್ಲಿ ಕಂಟಿನ್ಯೂ ಮಾಡ್ತೀನಿ. ಏನಿಲ್ಲ ಸಿಂಪಲಾಗಿ ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನೀವು ಸಬ್ಮಿಟನ್ನು ಮಾಡ್ಕೊಳ್ಳಿ. ನಾನು ಡೈರೆಕ್ಟಾಗಿ ಅಲ್ಲಿ ವೆಬ್ಸೈಟ್ನಲ್ಲಿ ನಿಮಗೆ ತೋರಿಸ್ತೀನಿ. ನೋಡಿ ಆ್ಯಪ್ನಲ್ಲಿ ಈ ರೀತಿಯಾಗಿ ಫ್ರೀ ಫಾರ್ಮ್ ಬರುತ್ತೆ. ಅದನ್ನು ಕೆಳಗೆ ಸ್ಕ್ರೋಲ್ ಮಾಡ್ಕೊಳ್ಳಿ. ಪ್ರತಿಯೊಂದು ಇನ್ಫಾರ್ಮೇಷನ್ ಕರೆಕ್ಟಾಗಿದೆ ಅಂತ ಚೆಕ್ ಮಾಡ್ಕೊಂಡು ಕೆಳಗೆ ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮಾಡಿದ ತಕ್ಷಣ ಕೊನೆಯದಾಗಿ ಡಿಕ್ಲೇರೇಷನ್ ಬರುತ್ತೆ. ಏನಿಲ್ಲ ಸಿಂಪಲ್ಲಾಗಿ ಈ ಒಂದು ಡಿಕ್ಲೇರ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಕೊಟ್ಟಿರುವಂಥ ಕ್ಯಾಪ್ಚಾ ಹಾಕೊಂಡು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ ಇಲ್ಲಿ ಸಬ್ಮಿಟ್ ಅಂತ ಆಪ್ಷನ್ ಇದೆಯಲ್ಲ, ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ನೋಡಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಫಾರ್ಮ್ ರಿಸೀವ್ಡ್ ಸಕ್ಸಸ್ಫುಲಿ, ಕಂಟೆಂಟ್ ವೆರಿಫಿಕೇಷನ್ ಪೆಂಡಿಂಗ್ ಅಂತ ಬರ್ತಾ ಇದೆ. ಇನ್ ಕೇಸ್ ನೀವೇನಾದರೂ ವುಮೆನ್ಸ್ SC ST ಅಭ್ಯರ್ಥಿಗಳಾದರೆ ನಿಮಗೆ ಯಾವುದೇ ರೀತಿ ಪೇಮೆಂಟ್ ಇರೋದಿಲ್ಲ, ಡೈರೆಕ್ಟಾಗಿ ಅಪ್ಲಿಕೇಶನ್ ಸಬ್ಮಿಟ್ ಆಗಿಬಿಡುತ್ತೆ. ಇನ್ ಕೇಸ್ ನೀವೇನಾದರೂ ಜನರಲ್ ಮೆರಿಟ್ EWS OBC ಕ್ಯಾಂಡಿಡೇಟ್ಗಳಾದರೆ ಇಲ್ಲಿ ಮೇಕ್ ಅ ಪೇಮೆಂಟ್ ಅಂತ ಒಂದು ಆಪ್ಷನ್ ಬರುತ್ತೆ. ಗೋ ಟು ಡ್ಯಾಶ್ಬೋರ್ಡ್ ಇದೆಯಲ್ಲ, ಅಲ್ಲಿ ಮೇಕ್ ಅ ಪೇಮೆಂಟ್ ಅಂತ ಆಪ್ಷನ್ ಇರುತ್ತೆ. ಅದರ ಮೇಲೆ ಕ್ಲಿಕ್ಕನ್ನು ಮಾಡ್ಕೊಂಡು ನಿಮಗೆ SBI ಪೋರ್ಟಲ್ ಓಪನ್ ಆಗುತ್ತೆ. ಅಲ್ಲಿ UPI ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದರ ಮೇಲೆ ಸೆಲೆಕ್ಟ್ ಮಾಡಿದ್ರೆ ಒಂದು ಬಾರ್ಕೋಡ್ ಬರುತ್ತೆ. ಆ ಬಾರ್ಕೋಡ್ನ ಫೋನ್ಪೇಯಲ್ಲಿ ಸ್ಕ್ಯಾನ್ ಮಾಡಿ ನೀವು 100 ರೂಪೀಸ್ನ ಪೇ ಮಾಡಬೇಕಾಗುತ್ತೆ. ನಿಮಗೆ 100 ರೂಪೀಸ್ ಇರುತ್ತೆ. ಪೇ ಮಾಡಿದ ತಕ್ಷಣ ನೆಕ್ಸ್ಟ್ ನಿಮ್ಮದು ಅಪ್ಲಿಕೇಶನ್ ಈ ರೀತಿಯಾಗಿ ಕೊನೆಯದಾಗಿ ಸಬ್ಮಿಟ್ ಆಗುತ್ತೆ. ಕೊನೆಯದಾಗಿ ನಿಮಗೆ ಇಲ್ಲಿ ಪ್ರಿಂಟ್ ಅಪ್ಲಿಕೇಶನ್ ಅಂತ ಒಂದು ಆಪ್ಷನ್ ಇರುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ನಿಮ್ಮದು ಫೈನಲ್ ಪ್ರಿಂಟ್ಔಟ್ನ ತೆಗೆದುಕೊಳ್ಬೋದು. ಇದನ್ನು ಮೊಬೈಲ್ನಲ್ಲಿ PDF ಮೂಲಕ ಸೇವನ್ನು ಮಾಡ್ಕೊಳ್ಳಿ. ಇಲ್ಲಿ ಪ್ರಿಂಟ್ ಅಂತ ಆಪ್ಷನ್ ಇದೆಯಲ್ಲ, ಇದ್ರ ಮೂಲಕ ನೀವು ಕೊನೆಯದಾಗಿ ಪ್ರಿಂಟ್ಔಟ್ನ ತೆಗೆದುಕೊಳ್ಳಿ. ಈ ರೀತಿಯಾಗಿ ಸುಲಭವಾಗಿ SSC CGL ಹುದ್ದೆಗಳಿಗೆ ಯಾರು ಅರ್ಜಿಯನ್ನು ಸಲ್ಲಿಸಬೇಕಂತೀರ ಪ್ರತಿಯೊಬ್ಬರು ಅರ್ಜಿಯನ್ನು ಸಲ್ಲಿಸಿ. ಏನಾದರೂ ಡೌಟ್ಸ್ ಇದ್ದರೆ ಆದಷ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ಆದಷ್ಟು ಟೆಲಿಗ್ರಾಮ್ ಗ್ರೂಪಿಗೆ ಜಾಯ್ನ್ ಆಗಿ ಈ ಇನ್ಫಾರ್ಮೇಷನ್ ಆದಷ್ಟು ಎಲ್ಲರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರಗಳು.